ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಸುಮನಾ ಶರ್ಮಾ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಿರಿಯ ನೃತ್ಯ ಗುರುಗಳಾದಂತಹ ಚಂದ್ರಿಕಾ ಅವರು ಕೂಡ ನಮ್ಮೊಂದಿಗೆ ಸೇರಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. गजाननयुतं गणेश्वरं श्री गजाननयुतं गणेश्वरं श्री भजामि सततं सुरेश्वरं श्री गजाननयुतं गणेश्वरम् अजेन्द्र पूजित विघ्नेश्वरम् अजेन्द्र पूजित विघ्नेश्वरम् अजेन्द्र पूजित विघ्नेश्वरम् आजादिवन्दित पदपद्मयुगम् आजादिवन्दित पदपद्मयुगं कुञ्जरभञ्जन चतुरतरकरं गुरुगुहाग्रजं प्रणवाकारं कुञ्जरभञ्जन चतुरतरकरं गुरुगुहाग्रजं प्रणवाकारं गजाननयुतं गणेश्वरं श्री भजामि सततं सुरेश्वरं श्री गजाननयुतं गणेश्वरम् ನೃತ್ಯ ಸರಣಿ ಮಾಲಿಕೆ 8 ಇಂದಿನ ಈ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್. ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್ ಇವರು ನೃತ್ಯ ಕ್ಷೇತ್ರದ ಅತ್ಯಂತ ಗೌರವಾನ್ವಿತ ಹಿರಿಯ ಪ್ರಸಿದ್ಧ ನೃತ್ಯ ಗುರು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಮತ್ತು ನೃತ್ಯ ಗುರು ವಿದೂಷಿ ರಾಜಶ್ರೀ ಉಳ್ಳಾಲ್ ಇವರ ಸಮರ್ಥ ಮಾರ್ಗದರ್ಶನದಲ್ಲಿ ಸುಮಾರು 30 ವರ್ಷಗಳಿಂದ ನೃತ್ಯ ತರಬೇತಿ ಶಿಕ್ಷಣ ಪಡೆದ ಅನುಭವ. ಆರಂಭದ ನೃತ್ಯ ಶಿಕ್ಷಣ ಪಡೆದದ್ದು ಗುರು
ವಿದ್ವಾನ್ ಶ್ರೀ CS ನಾವಡ ಇವರಲ್ಲಿ. ಮದುವೆಯ ನಂತರ ಅಬುದಾಬಿಯಲ್ಲಿ ನೆಲೆಸಿದ್ದಾಗ ಅನೇಕ ಆಸಕ್ತ ವಿದ್ಯಾರ್ಥಿಗಳಿಗೆ ಸುಮಾರು 12 ವರ್ಷಗಳ ಕಾಲ ನೃತ್ಯ ಮತ್ತು ಸಂಗೀತ ಶಿಕ್ಷಣ ನೀಡಿದ್ದಾರೆ. ಪ್ರಸ್ತುತದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದು ನೃತ್ಯ ತರಬೇತಿ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕ ಶಾಸ್ತ್ರೀಯ ನೃತ್ಯ ಸಂಗೀತ ಶಿಕ್ಷಣವನ್ನು ಆರಂಭದಲ್ಲಿ ವಿದ್ವಾನ್ ಶ್ರೀ M ನಾರಾಯಣ್ ಇವರಲ್ಲಿ ಪಡೆದಿದ್ದಾರೆ. ತದನಂತರ ವಿದ್ವಾನ್ ಶ್ರೀ ಮಧುರ್ ಬಾಲಸುಬ್ರಹ್ಮಣ್ಯಂ ಇವರಲ್ಲಿ ಪಡೆಯುತ್ತಾ ಸೀನಿಯರ್ ಹಂತ ಮುಗಿಸಿ ಈಗ ವಿದ್ವತ್ ಶಿಕ್ಷಣವನ್ನು ಕೂಡ ಮುಂದುವರಿಸುತ್ತಿದ್ದಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇತ್ತೀಚೆಗೆ ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದಾರೆ. ಈ ನೃತ್ಯ ಗುರುಗಳ ಪ್ರೋತ್ಸಾಹ ಮತ್ತು ಆಶೀರ್ವಾದದ ಬಲದಿಂದ ದೇಶ ವಿದೇಶಗಳಲ್ಲಿ ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿ ನಿರ್ದೇಶನದ ಅನುಭವವನ್ನು ಹೊಂದಿರುವಂತಹವರು. ಇವರ ಪತಿ ಅನಂತ್ ಅನುಭವಿ ನಿರೂಪಕ, ಐಲೇಸಾ ಸಂಸ್ಥೆ ಬೆಂಗಳೂರು. ಹಿರಿಯ ಮಗಳು ಅನನ್ಯ ಅನಂತ್ ಜರ್ಮನಿಯಲ್ಲಿ MSc ಮುಗಿಸಿ ಈಗ PhD ಶಿಕ್ಷಣ ಮುಂದುವರಿಸುತ್ತಿದ್ದಾರೆ. ಭರತನಾಟ್ಯ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಗ್ರೇಡ್ ಹಂತವನ್ನು ಇದೇ ರೀತಿ ಹಿರಿಯ ಗುರುಗಳ ಮಾರ್ಗದರ್ಶನದಲ್ಲಿ ಪೂರೈಸಿದ್ದಾರೆ. ಕಿರಿಯ ಮಗಳು ಅಭಿಜ್ಞಾ ಅನಂತ್ ಪದವಿ ಮುಗಿಸಿ ಬೆಂಗಳೂರಿನಲ್ಲಿ ನೌಕರಿ ಹೊಂದಿದ್ದಾರೆ. ಇವರು ಭರತನಾಟ್ಯದಲ್ಲಿ ಜೂನಿಯರ್ ಗ್ರೇಡ್ ಪೂರೈಸಿದ್ದಾರೆ. ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್. ನೋಡಲಿಕ್ಕೆ ಬಂದವರಿಗೆಲ್ಲರಿಗೆ ಸ್ವಾಗತ. ನಾನು ಇಲ್ಲಿ ನಾನು ಹುಟ್ಟೂರು ಅಂತಲೇ ಹೇಳ್ಬೋದು ಇದನ್ನು. ನಾನೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡೇ ಬಂದೇನೆ. ನಮ್ಮ ಗುರುಗಳ ಇಬ್ಬರ ಸಪೋರ್ಟಿಂದ ನನಗೆ ಏನು ಅವರ ಪ್ರೋತ್ಸಾಹದಿಂದ ನಾನೀಗ MPS ಎಲ್ಲ ಮಾಡಿ ಮುಗಿಸಿ ಈಗ ಬಂದದ್ದು. ಈಗ ನನ್ನ ಗುರುಗಳ ಇಷ್ಟವಾದ ಒಂದು ರಚನೆಯನ್ನು ಸಹ ಮಾಡ್ತಾ ಇದ್ದೇನೆ ಅಂತ ತುಂಬ ಖುಷಿ ನನಗೆ. ಮೊದಲಿಗೆ ಹಂಸಧ್ವನಿಯಲ್ಲಿ ಪುಷ್ಪಾಂಜಲಿ ಮಾಡ್ತಾ ಇದ್ದೇನೆ. ಅದಾದ ನಂತರ ನಮ್ಮ ಆನಂದ ಭೈರವಿ ರಾಗದಲ್ಲಿ ಸ್ವರಜತಿ ಮಾಡ್ತಾ ಇದ್ದೇನೆ. ಇದು ನಮ್ಮ ತಂಜಾವೂರು ಬ್ರದರ್ಸಲ್ಲಿ ಒಬ್ಬರಾದ ಶಿವಾನಂದ ಅವರು ಬರೆದದ್ದು. ಸೊ ಅದನ್ನು ನಾನು ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸಹ ಚಿರಋಣಿ. Ta
सखिए
ತಳಂಗು ತಕ ದಿಕ್ಕು ತಕ ದಿಗಿನ ತುಂಬ ರೇ ತ ರೇ ತ ಕಿ ನ ದ ಕ ನ ಕ ಜಂ ತ ಜಂ ಕಿಟ ತಕದ ತ ರೇ ತ ರೇ ತ ಕಿ ನ ದ ಕ ನ ಕ ಜಂ ತ ಜಂ ಕಿಟ ತಕದ ರೇ ತ ಕಿಟ ದ ಕ ನ ಕ ಜಂ ತ ಜಂ ಕಿಟ ತಕದ ತರಿ ತರಿ ತಕಿ ನದ ಕಣ ಕಜಂ 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 ಹರಿ ತರಿ ತಕಿ ನದ ಕಣ ಕಜಂ ಕಜಂ ಕಡಗದ ತರಿ ತರಿ ತಕಿ ನದ ಕಣ ಕಜಂ ಕಜಂ ಕಡಗದ ಹರಿ ತರಿ ತಕಿ ನದ ಕಣ ಕಜಂ ತರಿ ತರಿ ತಕಿ ನದ ಕಣ ಕಜಂ ತಾರಿ ತರಿ ತಕಿ ನದ ಕಣ ಕಜಂ ತರಿ ತಕಿ ನದ ಕಣ ಕಜಂ ತಾರಿ ತಕಿ ನಜಂ ತರಿ ತಕಿ ನಜಂ ತದಿ ತಕ ಜಿತ್ತ ಕಡಗ ತರಗಡದುಂ ತರಗಡದುಂ ತಜಿಂದ ಕದ ಜಿಂ ಕಡಗ ತರಗಡದುಂ ತರಗಡದುಂ ತಜಿಂದ ಕದ ಜಿತ್ತ ಕಡಗ ತರಗಡದುಂ ತರಗಡದುಂ ಸಖಿಯೇ ತಜಂ ಜಾಲಂ ಶಯ್ಯಾ ದೇ ಸಖಿಯೇ ಜಾಲಂ ಶಯ್ಯಾ ದೇ ಸಖಿಯೇ ಜಾಲಂ ಶಯ್ಯಾ ದೇ ಸಖಿಯೇ ಜಾಲಂ ಶಯ್ಯಾ ಸಖಿಯೇ ಜಾಲಂ ಶಯ್ಯಾ ದೇ ಸಖಿಯೇ ತಳಂಗು ತಕ ದಿಕ್ಕು ತಕ ದಿಗಿನದು ತಜ್ಜಂ ತರಿ ತಕದ ತಕುಂತರಿ ಕುಕುಂತರಿ ಕಿಟ ತಕ ತಕ ಜಂ ತರಿ ತಕ ಸೈ ತಕುಂತರಿ ಕುಕುಂತರಿ ಕಿಟ ತಕ ತಜ್ಜಂ ತರಿ ತಕ ಜಂ ತ ದಿ ಕಡಗ ತರಗಡದು ತಜ್ಜಂ ತರಿ ತಕ ಜಂ ತರಿ ತತ ದಿ ಕಡಗ ತರಗಡದು ತಜ್ಜಂ ತರಿ ತಕ ಜಂ ತರಿ ತತ ದಿ ಕಡಗ ತರಗಡದು ಸಖಿಯೇ ಜಾಲಂ ಶಯ್ಯಾ ದೇ ಸ್ವಾಮಿಯೇ ಅಳೆಯೇ ತೋಡಿ ವಾ ಸ್ವಾಮಿಯೇ ಅಳೆಯೇ ತೋಡಿ ವಾಡಿ ಸ್ವಾಮಿಯೇ ಅಳೆಯೇ ತೋಡಿ ಹಿಂಗೆ ಎಂದು ಸ್ವಾಮಿ ತೋಡಿ ಹಿಂಗೆ
எந்தன் சுவாமியை அழை தோடி சுவாமியை அழை ತಕತ ದಿಗಿನ ತುಂ ಧೀನು ತತ ದಿವಿತಾ ತಜಂ ತಕಜಂ ತಜಂ ತಜಂ ತಕಿಟ ತಕ ಧೀನು ತತ ದಿವಿತಾ ತಜಂ ತಕಜಂ ತಜಂ ತಜಂ ತಕಿಟ ತಕ ಧೀನು ದಿಮಿತ ತಕ ದಿಮಿತ ಕಿಟ ತಕ ಕಿಟ ತಜಂ ತತ ದಿಕ್ಕು ತಕ ತದ್ದಿತ್ತ ಕಡಗ ದರಗಡದುಂ ತಕ ತದ್ದಿತ್ತ ಕಡಗ ದರಗಡದುಂ ತಕ ತದ್ದಿತ್ತ ಕಡಗ ದರಗಡದುಂ சாமி அழை தோடி மகிதாலம் புகழோ மேத்து மகிபு ராஜ நகரில் மகிதாலம் புகழோ மேத்து மகிபு ராஜ நகரில் மகிதாலம் புகழோ மேத்து மகிபு ராஜ நகரில் மகிதாலம் புகழோ மேத்து மகிமை ராஜ நகரில் மகிதாலம் புகழோ ತಡಂಗು ತಕ ದಿಗು ತಕ ದಿಗಿನ ತುಂ ತರಿ ತದನ ದನಕ ದನ ತ ಜುಡು ಜುಡುತ ಜುಡು ತ ದಿಮಿ ದಿಮಿತ ದಿಮಿ ತಕಿಟ ತಕತ ತಕ ದಿಕ್ಕು ಕಡಗ ದರಗಡದುಂ ತದ್ದಿಂಗ್ ಗಿಡ್ಡ ತುಂ ತಕ ದಿಕ್ಕು ಕಡಗ ದರಗಡದುಂ ತದ್ದಿಂಗ್ ಗಿಡ್ಡ ತುಂ ತಕ ದಿಕ್ಕು ತರಗಡಗಡಗದುಂ ತದ್ದಿಂಗ್ ಗಿಡ್ಡ ತುಂ மகிதாலம் புகழோ மேத்து மகிமை ராஜ நகரில் திகிலி ஷங்கேந்து சங்கை தேகள் ராஜகோபால திகிலி ஷங்கேந்து சங்கை தேகள் ராஜகோபால ராஜகோபால
ಗುತಕದಿಗಿನದುಂ ತಗ್ಗದಿಗದಿಜಂ ತತಗದಿಗದಿಜಂ ತಗ್ಗದಿಜಂ ತಕದಿ ಕಡಗದರಗಡದುಂ ತಗ್ಗದಿಜಂ ತಕದಿ ಕಡಗದರಗಡದುಂ ಕಡಗದಿಜಂ ತಕದಿ ಕಡಗದರಗಡದುಂ ಗರಿ ಸರಿ ನಿಸಾ ಮಗರಿ ಸನಿ ಸಾ ಪಮಗರಿ ಸಗ ಗಮ ಪ ಗರಿ ಸರಿ ನಿಸಾ ಮಗರಿ ಸನಿ ಸಾ ಪಮಗರಿ ಸಗ ಗಮ ಪ ಪದ ಪದಾರಿ ಸದಾರಿ ಸನಿ ಸ ನಿಸ ಪದ ನಿದ ಪಮಗ ಮಗರಿ ಸಾನಿ ಸರ್ಗಾಮ ಸಖಿಯೇ ಜಾನಂ நாகரிக மிகவும் சரசவகையாய் மலரணைவே அனுதினமும் நறுமையாக சலாபமதிகோடும் உல்லாசவில் தாச கலாவில் நீலாவில் புலாவாய் சகியே நாகரிக மிகவும் சரசவகையாய் மலரணைவே அனுதினமும் அருமையாக சலாபமதிகோடும் உல்லாசவில் தாச கலாவில் நீலாவில் ಸಗತಿಗ ಮಗ ಮಪ ಗಗಮ ಮಗರಿ ಮಗರಿ ಸನಿ ಸನಿ ಸಗತಿಗ ಮಗ ಮಪ
ಗ ಗ ಮ ಗ ಗರಿ ಸ ಗರಿ ಗರಿ ಸ ನಿ ಗಾರಿ ಮ ಗ ಪ ಮ ಗರಿ ಗ ಗ ಗ ಮ ಗ ಗರಿ ಸ ಮ ಗ ಸ ನಿ ನಿ ಸ ಗಾರಿ ಮ ಗ ಪ ಮ ಗರಿ ಗ ಮ ಪ ಗ ಮ ಗ ಗ ಮ ಗ ಮ ಮ ಗರಿ ಗ ಮ ಗ ಗರಿ ಸ ஏதோ ஒரு வகையாய் வருகத சொன்னீது பாயமாய் விவேகனய குண ஏதோ ஒரு வகையாய் வருகத சொன்னீது பாயமாய் விவேகனய குண பாகான மகிழே அதிக மயலா மாம மகரிக மப மக மகரிக அப்ப தவ மக மாம பமகரிக மப மக மகரிக படவ மம பமக மகரி ரேகரி சகரி மக பமக பாசனி தவ மக மப பம ககம பம மகரி க மாமோகனரதியே நீதாந்தயவுடனே துரையை வரவும் சொல்லடி மாமோகனரதியே நீதாந்தயவுடனே துரையை வரவும் சொல்லடி நீது மலர் சூடி உறவாடி விளையாடி சுத்தி முடி இசை பாடி என்ன கொடுமன மொடி என்னை பாகான மகிழே மாமோகனரதியே நீதாந்தயவுடனே துறையை வரவும் சொல்லடி நீது மலர் சூடி பாடி விளையாடி முடியை பாடி கொடுமன முடிய பாங்கான மகிழே அதிக மயலான் மதி மயங்கி பூமாடிಮ மதனிதோ தொடரவாங்கான மகிழே ಕೃಷ್ಣ ಭಜನ್ ಮಾಡ್ತಾ ಇದ್ದೇನೆ. ಮೀರಾ ಭಜನ್ ಇದು ಹಿಂದೂಸ್ತಾನಿ ರಾಗದಲ್ಲಿರೋದು. ನಾನು ಅದನ್ನು ನಮ್ಮದು ಭರತನಾಟ್ಯಂ ಥರ ಸ್ಟೈಲಲ್ಲಿ ನಮಗೆ ಹೇಳಿಕೊಟ್ಟಿದ್ರು MP ಯಲ್ಲಿ, ಅದನ್ನು ಮಾಡ್ತಾ ಇದ್ದೇನೆ. तुम
बिन मोरे कोनक गोवर्धन गिरिधारी गिरिधारी तुम बिन मोरे कोनक गोवर्धन गिरिधारी तुम बिन मोरे कोनक गोवर्धन गिरिधारी तुम बिन मोरे मकुट पीतांबर शोभि मोरे मकुट पीतांबर शोभि मोरे मकुट पीतांबर शोभि मोरे मकुट पीतांबर शोभि कुंडल की कुंडल के छविनारी कुंडल के छविनारी तुम बिन मोरे कोनक बरले गोवर्धन गिरिधारी गिरिधारी तुम बिन मोरे भरी सभा में द्रौपदी न्यारी भरी सभा में द्रौपदी न्यारी भरी सभा में
सभा में द्रौपदी नारी राखो राज हमारी मेरा के प्रभु गिरिधर नागर मेरा के प्रभु गिरिधर नागर चरण कमल बलिहारी चरण कमल बलिहारी चरण कमल बलिहारी मेरा के प्रभु गिरिधर नागर मेरा के प्रभु गिरिधर नागर चरण कमल बलिहारी चरण कमल बलिहारी तुम बिन मोरे कोनक बर ले गोवर्धन गिरिधारी गिरिधारी तुम बिन मोरे कोनक बर ले गोवर्धन गिरिधारी गिरिधारी तुम बिन मोरे कोनक बर ले गोवर्धन गिरिधारी 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 ಗಳಾದ ಶ್ರೀಮತಿ ಸುಮನಾ ಶರ್ಮಾ ಅವರು, ಅದೇ ರೀತಿ ಗುರುಗಳಾದಂಥ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ಸಂಸ್ಥೆಯ ನಿರ್ದೇಶಕಿಯಾಗಿರುವಂತಹ ವಿದುಶ್ರೀ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ಅದೇ ರೀತಿ ಇಂದಿನ ಈ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಂಡಂತಹ ನೃತ್ಯ ವಿದುಷಿ ಶ್ರೀಮತಿ ನಮಿತಾ ಆನಂದ್. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿರುವಂತಹ ಶ್ರೀಮತಿ ನಮಿತಾ ಅನಂತ್ ಹಾಗೂ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಮ್ಮ ಹಾಗೂ ಈ ನಾಟ್ಯ ನಿಕೇತನ ಸಂಸ್ಥೆಯ ಬಾಂಧವ್ಯ ಸುಮಾರು 18 ವರ್ಷಗಳಿಂದ ಇದೆ. ನನ್ನ ಮಗಳು ಸುಮಾರು LKG ಇರುವಾಗಿಂದ ಅವಳಿಗೆ ತುಂಬ ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ಆವಾಗಿಂದ ಸಹ ನಮಗೆ ಮಂಗಳೂರು ಹೊಸದು. ಆಗ ನಾವು ಯಾವ ಗುರುಗಳ ಹತ್ರ ಅವಳನ್ನು ಸೇರಿಸ್ಬೇಕು ಅಂತ ವಿಚಾರ ಮಾಡಿದಾಗ ಎಲ್ಲರೂ ಅಂದರೆ ವೇದಿಕೆಗೆ ಮೊದಲು ನಿಮಗೆ ಬೇಗ ಹೋಗಬೇಕು ಅಥವಾ ಫೌಂಡೇಶನ್ ಗಟ್ಟಿಯಾಗಬೇಕು, ಆ ಥರದ ಯಾವುದು ನಿಮಗೆ ಬೇಕು ಅದನ್ನು ನೀವು ನಿರ್ಧಾರ ಮಾಡಿ ಹೇಳಿ ಅಂತ ಹೇಳಿದಾಗ, ಫೌಂಡೇಶನ್ ಗಟ್ಟಿಯಾಗೋ ಹಾಗೆ ಬೇಕಿದ್ದರೆ ಮಾಸ್ಟರ್ ಹತ್ರ ಉಳ್ಳಾಲ್ ಮೋಹನ್ ಕುಮಾರ್ ಹಾಗೂ ಅವರ ಮಗಳ ಹತ್ರ ಕಳಿಸಿ ಅಂತ ಹೇಳಿದರು. ಹೇಗೆ ಒಂದು ಬಿಲ್ಡಿಂಗ್ ಗಟ್ಟಿಯಾಗಬೇಕಾದ್ರೆ ಫೌಂಡೇಶನ್ ಗಟ್ಟಿ ಇರಬೇಕು ಬಿಲ್ಡಿಂಗ್ ಕಟ್ಟುವಾಗ, ಅದೇ ರೀತಿ ಈ ಭರತನಾಟ್ಯ ಅಥವಾ ಯಾವುದೇ ಶಾಸ್ತ್ರೀಯ ವಿಭಾಗ ಆಗಿರಲಿ ಅದರಲ್ಲಿ ಫೌಂಡೇಶನ್ ಗಟ್ಟಿ ಬೇಕು. ನಂತರ ಅದು ಗಟ್ಟಿಯಾದರೆ ಮಕ್ಕಳು ಮತ್ತೆ ಮುಂದೆ ತಮ್ಮಷ್ಟಕ್ಕೆ ತಾವು ಬೆಳ್ಕೊಂಡು ಹೋಗ್ತಾರೆ. ಹಾಗೆ ಅವಳಿಗೆ ಮೊದಲು ನಾನು ಹಾಕಿದಾಗ ನನಗೆ ವೇದಿಕೆ ಬೇಡ ಇತ್ತು, ಅವಳಿಗೆ ಅದು ಗಟ್ಟಿಯಾಗಬೇಕಿತ್ತು. ಹಾಗೆ ಶುರುಗೆ ಅವರ ಹತ್ರ ಹೋದಾಗ ಅವರು ಸೇರಿಸ್ಕೊಳ್ಳಿಲ್ಲ, ತುಂಬ ಚಿಕ್ಕವಳು ಅಂಥೇಳಿ. ಆಮೇಲೆ ಒತ್ತಾಯದ ಮೇಲೆ ಅವರು ಕರ್ಕೊಂಡಾಗ ಅವಳಿಗೆ ಸುಮಾರು ಒಂದು 3-4 ತಿಂಗಳು ಸುಮ್ಮನೆ ಹೋಗ್ತಾ ಇದ್ಲು, ನೋಡ್ತಾ ಇದ್ಲು, ಬರ್ತಾ ಇದ್ಲು. ಅವ್ರು ಯಾವತ್ತೂ ಫೋರ್ಸ್ ಮಾಡ್ತಾ ಇರಲಿಲ್ಲ ಅವಳಿಗೆ ಮಾಡಲಿಕ್ಕೆ. ನಂತರ ಅವಳಿಗೆ ಹಾಗೆ ಸ್ವಲ್ಪ ಸ್ವಲ್ಪ ಇದಾಗಿ ಶುರುವಿನಲ್ಲಿ ನಾವು ಯಾವುದು ಕಾರ್ಯಕ್ರಮ ಅವಳಿಗೆ ಕೊಡಬೇಕು ಹಾಗೇನೂ ಕೇಳ್ತಾ ಇರಲಿಲ್ಲ. ಮಂಗಳಾದೇವಿಯಲ್ಲಿ ವರ್ಷಕ್ಕೊಂದು ಕಾರ್ಯಕ್ರಮ ಅವರು ಶುರುಗೆ ಕೊಡಿಸ್ತಾ ಇದ್ರು. ಆ ನಂತರ ಅವಳು ಜೂನಿಯರ್ ಆದ ನಂತರ ಅವಳ ಮೇಲೆ ಅವರಿಗೆ
ಸ್ವಲ್ಪ ಹೇಗೆ ಮಾಡ್ತಾಳೆ ಅದೆಲ್ಲ ನೋಡಿದಾಗಿ ನಂತರ ಅವರದೆಲ್ಲ ಕಾರ್ಯಕ್ರಮಗಳಿಗೆ ಕರೀಲಿಕ್ಕೆ ಶುರು ಮಾಡಿದರು. ಆಮೇಲೆ ಮಾಸ್ಟ್ರು ಸಹ ಅವಳದ್ದು ಡ್ಯಾನ್ಸ್ ಎಲ್ಲ ನೋಡಿ ಅವಳು ಹೇಗೆ ಮಾಡ್ತಾಳೆ ಅದನ್ನೆಲ್ಲ ಅವರು ತಿದ್ದುತ್ತಾರೆ. ಆವಾಗಿಂದನೂ ಅವಳಿಗೆ ಹೇಳ್ತಾರೆ ಎಲ್ಲದು, ಎಲ್ಲಿ ತಪ್ಪು ಮಾಡ್ತಾಳೆ, ಎಲ್ಲಿ ಇದು ಮಾಡ್ತಾಳೆ ಎಲ್ಲದು. ಹಾಗೆ ನಮಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ತೀವಿ. ಹಾಗೆ ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ರಾಜಶ್ರೀ ಅವರು ಬರಬೇಕು ಅಂತ ಕೇಳಿದಾಗ ನಾನು ಮೊದಲು ಸಂಕೋಚದಿಂದ ಒಪ್ಪಿಕೊಂಡೆ. ಯಾಕಂದರೆ ನಾನು ಯಾವಾಗಲೂ ಅಲ್ಲಿ ಕುತ್ಕೊಳ್ಳೋಳು, ಪ್ರೇಕ್ಷಕರ ಸ್ಥಾನದಲ್ಲಿ ನಾನು ಕುತ್ಕೊಳ್ಳೋಳು, ಯಾವತ್ತೂ ನಾನು ಈ ಜಾಗದಲ್ಲಿ ಕುತ್ಕೊಳ್ಳೋದಿಲ್ಲ. ಹಾಗೆ ಅವರು ಕೇಳಿಕೊಂಡಾಗ ನಾನು ಸಂಕೋಚದಿಂದನೇ ಒಪ್ಪಿಕೊಂಡೆ. ಆದರೆ ಈಗ ನನಗೆ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎಲ್ಲರಿಗೂ ಈ ಅದೃಷ್ಟ ಸಿಗೋದಿಲ್ಲ ಅಂತ ಅದರದ್ದು. ಏಕೆಂದರೆ 90 ವರ್ಷದ ಈ ನವತ್ಯುತ್ಸವ ಇದರಲ್ಲಿ ಎಲ್ಲರಿಗೂ ಇದು ಅವಕಾಶ ಸಿಗೋದಿಲ್ಲ. ನನಗೆ ಆ ಅವಕಾಶ ಒದಗಿ ಬಂದಿದೆ. ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ, ನನ್ನ ಹಾಗೂ ಮಗಳ ಸೌಭಾಗ್ಯ. ಹಾಗೆ ಮತ್ತು ಇನ್ನು ಈ ಸರಣಿ, ಈಗ ಇದು 8ನೇ ಸರಣಿ, ಇನ್ನು 4 ಇದು 12 ಆದ ನಂತರ ರಾಜಶ್ರೀ ಅವರಿಗೊಂದು ಆಸೆ ಇದೆ, ಮಂಗಳೂರು ಟೌನ್ ಹಾಲ್ನಲ್ಲಿ ದೊಡ್ಡದಾಗಿ ಇದನ್ನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. 12 ಸರಣಿ ಕಾರ್ಯಕ್ರಮಗಳಾದ ನಂತರ ಅವರಿಗೆ ಅದನ್ನು ಮಾಡಬೇಕು ಅಂತ ಆಸೆ ಇದೆ. ಅದನ್ನು ಎಲ್ಲರೂ ಹಿರಿಯ ಶಿಷ್ಯರು ಆಮೇಲೆ ಎಲ್ಲ ಪೋಷಕರು ಎಲ್ಲ ಸೇರಿಬಿಟ್ಟು ಅದನ್ನು ನಡೆಸ್ಕೊಡ್ಬೇಕು ಅವರ ಇದರದ್ದು. ಹಾಗೆ ಮಾಸ್ಟ್ರಿಗೆ ಇನ್ನು ಇದಲ್ಲದೆ 100 ವರ್ಷದ ಸರಣಿಯು ಸಹ ಇದೇ ಥರ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಕಾರ್ಯಕ್ರಮಗಳು ಅಂತ ನಮ್ಮ ಹಾರೈಕೆ ಇದರದ್ದು. ಹಾಗೆ ಮಾಸ್ಟ್ರಿಗೆ ಈಗ ಎಲ್ಲ ರಾಜ್ಯದಲ್ಲಿ ಅಂದರೆ ರಾಜ್ಯದ ಕರ್ನಾಟಕ ಕಲಾ ತಿಲಕ ಆಮೇಲೆ ಶಾಂತಲಾ ಪ್ರಶಸ್ತಿ ಇದೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲ ರಾಜ್ಯ ಮಟ್ಟದಾಯಿತು. ನಮ್ಮೊಂದು ಆಸೆ ಅಂದರೆ ಮಾಸ್ಟ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀ ಪದ್ಮಭೂಷಣ ಅಂಥ ಪ್ರಶಸ್ತಿಗಳು ಸಿಗಲಿ, ನಮ್ಮ ಮಕ್ಕಳು ಅಂಥ ಪ್ರಶಸ್ತಿ ಪಡೆದವರ ಗುರುಗಳ ಶಿಷ್ಯರು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತಾರೆ. ಆಗ ಸಿಗಲಿ ಅಂತ ನನ್ನ ಆಶಯ ಅದು ಇದರದ್ದು. ಹಾಗೆ ಈ ಭರತನಾಟ್ಯ ಮಕ್ಕಳು ಯಾರಿದ್ದೀರಿ ಎಲ್ಲ ಅಂದರೆ ಮಧ್ಯದಲ್ಲಿ ತುಂಬ ಜನ ಬಿಟ್ಟು ಹೋಗ್ತಾರೆ, ಕಾರ್ಯಕ್ರಮ ಕೊಡಲಿಕ್ಕೆ ಸಿಗೋದಿಲ್ಲ ಅಥವಾ ಸ್ಕೂಲ್ದಿದ್ರದ್ದು. ಆದರೆ ಇದು ಭರತನಾಟ್ಯ ಕಲಿಯೋದ್ರಿಂದ ಏನಾಗತ್ತಂತೆ ಮಕ್ಕಳು ಬೆಳವಣಿಗೆಗೂ ತುಂಬ ಸಹಕಾರಿಯಾಗತ್ತೆ. ಇದರಿಂದ ಅವರ ಮಾನಸಿಕ ಬೌದ್ಧಿಕ ಯಾವುದು ಬೇಕಾದರೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಎಲ್ಲದರಲ್ಲೂ ತುಂಬ ಇದಾಗಿ ಇರುತ್ತೆ ಅದು. ಹಾಗೆ ಅದಕ್ಕೆ ನನ್ನ ಮಗಳೇ ಉದಾಹರಣೆ ಅದಕ್ಕೆ. ಅವಳು ಸ್ಕೂಲ್ನಲ್ಲಿ ಸಹ ಸ್ಕೂಲ್ ಅಥವಾ ಕಾಲೇಜಲ್ಲಿ ಯಾವತ್ತೂ ಹಿಂದೆ ಉಳಿದಿಲ್ಲ. ಇದನ್ನು ನಡೆಸ್ಕೊಂಡು ಜೊತೆಯಲ್ಲಿ ಅದನ್ನು ಸಹ ಅಂದರೆ ತಂದೆ ತಾಯಿಯರ ಪ್ರೋತ್ಸಾಹ ಸಹ ಬೇಕು ಅದಕ್ಕೆ ಎಲ್ಲರದ್ದು. ಹಾಗೆ ಅವರಿಗೆ ಇಂಟ್ರೆಸ್ಟ್ ಇದ್ದ ಫೀಲ್ಡಲ್ಲಿ ಯಾವುದಾದ್ರೂ ಒಂದು ಕಲೆಯಲ್ಲಿ ಮುಂದುವರೆದರೆ ಅವರ ಮುಂದಿನ ಜೀವನಕ್ಕೂ ಅದು ಅನುಕೂಲ ಆಗತ್ತೆ ಅಂತ ಹೇಳಿ ನನಗೆ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಅಕ್ಕ ಈಗ ರಾಜಶ್ರೀ ಅವರಿಗೆ ನನ್ನ ವಂದನೆಗಳು. ಹಾಗೆ ಗುರುಗಳಾದ ಮೋಹನ್ ಮಾಸ್ಟ್ರಿಗೂ ಸಹ ವಂದನೆಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನವತ್ಯೋತ್ಸವ ನೃತ್ಯ ಸರಣಿ ಮಾಲಿಕೆಯನ್ನು ನಡೆಸಿಕೊಟ್ಟಂತಹ ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್ ಅವರಿಂದ ಮಾತುಗಳು. ನಮಸ್ತೆ ಎಲ್ಲ ಸಭಿಕರಿಗೆ. ಅದೇ ನಾನು ಸಣ್ಣದಿರುವಾಗ ನಮ್ಮ ಮುಲ್ಕಿ ಅಂತ ಹೇಳೋ ಒಂದು ಊರಿನಲ್ಲಿ ನಾನು ಕಲಿತಾ ಇರುವಾಗ ನಮ್ಮ ಬಪ್ಪನಾಡು ದುರ್ಗಾ ಪರಮೇಶ್ವರಿಗೆ ಕಾರ್ಯಕ್ರಮ ನಡೆಸಿಕೊಡ್ತಾಯಿದ್ರು ನಮ್ಮ ಗುರುಗಳು. ಸೊ ಅದನ್ನು ನೋಡಿದಾಗಲೇ ನಾನು ಅಂದ್ಕೊಳ್ತಾ ಇದ್ದೆ ನಾನು ಇವ್ರ ಹತ್ರ ಸೇರಲೇಬೇಕು ಅಂತ. ನನಗೆ ಆಗ ನೃತ್ಯದ ಭಾರಿ ಗೀಳು ಇತ್ತು ಅಂತ ಹೇಳ್ಬೋದು. ಹಾಗೆ ಮಾಡಿಕೊಂಡು ನಾನು ಮಾಸ್ಟರ್ ಹತ್ರ ಹೋಗಬೇಕು ಅಂತಲೇ ಎಣಿಸ್ಕೊಂಡೇ ಇದ್ದದ್ದು. ಆಮೇಲೆ ನಮಗೆ ಅವರ ಶಿಷ್ಯರಾದ ಅವರೇ ಮಾಡಿಸಿಕೊಟ್ರು. ಕಲಾಶ್ರೀ ಚಂದ್ರಶೇಖರ್ ನಾವ್ಡ ಅವ್ರ ಹತ್ರ ಹೋಗಿದ್ದೆ. ಸೊ ಅವ್ರ ಹತ್ರ ನಾನು ಜೂನಿಯರ್ ಎಕ್ಸಾಮ್ ಎಲ್ಲ ಮಾಡಿ ಅವರು ನನ್ನನ್ನು ತುಂಬ ಪ್ರೋತ್ಸಾಹಿಸಿ ನಮ್ಮನ್ನು ವಿವಿಧೆಡೆ ಕರ್ಕೊಂಡು ಹೋಗ್ತಾಯಿದ್ರು ಸ್ಟೇಜ್ ಪರ್ಫಾಮೆನ್ಸಿಗೆಲ್ಲ. ಆಮೇಲೆ ನಾನು ಸೀನಿಯರಿಗೆ ಆಗುವಾಗ ಮತ್ತೆ ವಾಪಸ್ ಸರ್ ಹತ್ರ ಬಂದೆ. ಆವಾಗ ಅಲ್ಲಿ ಮುಲ್ಕಿ ವಿಜಯ ಕಾಲೇಜ್ವರೆಗೆ ಬರ್ತಾಯಿದ್ರು ನಮ್ಮ ಸರ್. ನಮಗೆ ಮತ್ತೆ ಇನ್ನೊಂದು ನನ್ನ ಫ್ರೆಂಡ್ ಜ್ಯೋತಿ ತಿಂತಿದ್ಲು, ಅವಳಿಗೆ ಹೇಳಿಕೊಡ್ಲಿಕ್ಕೆ ಅಲ್ಲಿವರೆಗೆ ಬರ್ತಾಯಿದ್ರು. ಅಷ್ಟು ಶ್ರಮ ಪಟ್ಟುಕೊಂಡು ಬರ್ತಾಯಿದ್ರು. ಒಂದು ಪ್ರೋತ್ಸಾಹಕ್ಕೆ ಅಥವಾ ಒಂದು ಕಲಿಕೆಯನ್ನು ಧಾರೆ ಎರೆಯೋದ್ರಲ್ಲಿ ನಮ್ಮ ಸರ್ ಹಾಗೆ ನಾನು ಎಲ್ಲಿ ಸಿಕ್ಕಲಿಕ್ಕಿಲ್ಲ ಅಂತೇಳಿ ಎಣಿಸ್ತೇನೆ. ಅದು ನನ್ನ ನಿಜವಾಗಿ ಅದೃಷ್ಟ, ನನ್ನ ಪುಣ್ಯ.
ಹಾಗೆ ಅವ್ರ ಹತ್ರ ಅಷ್ಟು ಚಂದದಲ್ಲಿ ನಾನು ಕಲ್ತ್ಕೊಂಡು ಮಾಡಿ ಎಲ್ಲ. ಆಮೇಲೆ ನಾನು ಅಮ್ಮಕ್ಕನ ನಮ್ಗೆ ಸಿಗ್ತಾಯಿದ್ರು ಮಧ್ಯೆ ಮಧ್ಯದಲ್ಲಿ, ಅವ್ರ ಹತ್ರ ಸಹ ಎಲ್ಲ ಕಲ್ತು ಸಣ್ಣದಿರುವಾಗ ಅವರ ನೃತ್ಯ ನೋಡಿ ನಾನು ಏನು ಹೇಳೋದು, ನಮ್ಮ ಅಮ್ಮಕ್ಕ ಒಂದು ಕೃಷ್ಣನೇ ಬೇಗನೆ ಬಾರು ಎಲ್ಲ ಮಾಡ್ತಾಯಿದ್ರು. ನನಗೆ ಅಲ್ಲೇ ಹುಚ್ಚಿಡ್ದಾಗ ಆಗ್ತಾಯಿತ್ತು, ಅಷ್ಟು ಚಂದ ಅವ್ರದ್ದು. ಈಗ ಸಹ ಹಾಗೆ ಇದ್ದಾರೆ ಅಂತ ಹೇಳಿಕೆ ನನಗೆ ಅದು ಇನ್ನೂ ಖುಷಿ ಆಗ್ತದೆ. ಹಾಗೆ ಅವರದ್ದು ನೋಡಿಕೊಂಡೆ ನಾನು ಮುಂದೆ ಬರೆದದ್ದು ಇಷ್ಟವಾಗಿ. ಆಮೇಲೆ ಮದುವೆಗೆ ನಾನು ಅಬುದಾಬಿಗೆ ಹೋದೆ. ಅಲ್ಲಿ ಒಂದು 16-17 ವರ್ಷವರೆಗಿದ್ದು ಮತ್ತೆ ವಾಪಸ್ ಬಂದಾಗ ಸಹ, ಆಮೇಲೆ ಮಧ್ಯದಲ್ಲಿ ಬಿಟ್ಟಿದ್ದೆ ಸಹ 5 ವರ್ಷ ನಾನು ಡ್ಯಾನ್ಸ್. ಆಮೇಲೆ ಮತ್ತೆ ವಾಪಸ್ ಬಂದು ಕಲಿತಾಗ ಮತ್ತೆ ವಾಪಸ್ ಶುರುವಿಂದ ನನಗೆ ಹೇಳಿಕೊಟ್ಟಿದ್ದಾರೆ ನನ್ನ ಸರ್. ಶುರುವಿಂದ ನನಗೆ ಎಂಥ ಸ್ಟೆಪ್ಸ್ ಫುಲ್ ಮರ್ತೋಗಿತ್ತು ಅವಾಗ. ಇದು ನಾನು ನಿಜವಾಗಿ ಜೋಕ್ ಅಲ್ಲ, ಇದು ನನಗೆ ಆಗಿತ್ತು ಹಾಗೆ. ಅಲ್ಲಿದ್ದು ಬ್ಯುಸಿ ಇದ್ದಿದ್ದರಿಂದ ನನಗೆ ಎಲ್ಲ ಮರ್ತೋಗಿತ್ತು. ಸೊ ಅದನ್ನು ಮತ್ತೆ ವಾಪಸ್ ಅದನ್ನೇ ಎಲ್ಲ ಹೇಳಿಕೊಟ್ಟು ನನಗೆ ಅವರ ಕಲಿಕೆಯನ್ನು ಅಷ್ಟು ಶ್ರಮದಲ್ಲಿ ನನಗೆ ಹೇಳಿಸ್ಕೊಟ್ಟಿದ್ದು. ನಾನು ಈ ಥರ ಬಂದೆ. ಮುಂದೆ ನಾನು ಅಲ್ಲಿ ಅಬುದಾಬಿಯಲ್ಲೆಲ್ಲ ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೇನೆ. ಆಮೇಲೆ ನನ್ನ ಅಕ್ಕ ಬರ್ತಾಯಿದ್ರು ಅಲ್ಲಿಗೆ. ಅವರು ಸಹ ಗೊತ್ತುಂಟು ನಿಮ್ಗೆ ಎಲ್ರಿಗೆ ಸಹ. ನೀವಿನ್ನೂ ಕಲಿತಾ ಇದ್ದೀರಿ ಎಲ್ಲರೂ ಅವ್ರ ಹತ್ರ, ಗೊತ್ತು ನನಗೆ. ಸೊ ಅವ್ರ ಹತ್ರ ಹೇಗೆ ತಗೊಳ್ಳಿ, ಎಷ್ಟು ತಗೊಂಡು ಇನ್ನೂ ಉಂಟು ನಮ್ಮ ಮಾಸ್ಟರ್ ಮತ್ತು ಅಮ್ಮಕ್ಕನ ಹತ್ರ. ಎಷ್ಟು ತಗೊಳ್ತೀರ ಇನ್ನಷ್ಟು ಇರ್ತದೆ. ನನಗೆ ಅದು ಯಾವತ್ತು ಎಲ್ಲಿ ದೂರ ಇದ್ದಾಗ ಸಹ ನನ್ನ ಮನಸ್ಸು ಇಲ್ಲೇ ಯಾವತ್ತು ನೋಡಿದ್ರು ಕೊಲ್ಲೆ. ಇದೆಲ್ಲ ನಾವು ಮೊದಲು ಬೇರೊಂದು ಮನೇಲಿದ್ದೆವು ನಾವು. ಅಲ್ಲಿ ಒಂದು ಸಣ್ಣ ಪುಟ್ಟ ಶಾಲೆ ಥರ ಇತ್ತು. ಅದು ಮನೆ ಹೇಳಿರೋದು ಒಂದು ದೇಗುಲ ಅಂತಲೇ ಹೇಳಬೇಕು. ಈಗ ಸಹ ನಮಗೆ ಅಡ್ಕದ ಮನೆ ಅಂತ ಹೇಳಿದ್ರೆ ಈಗ ಸಹ ನೆನಪಾಗ್ತದೆ ಖಂಡಿತ. ಅಲ್ಲಿ ಹಾಗೆ ಇದಕ್ಕೆ ಪ್ರೋಗ್ರಾಮಿಗೆ ಬರುವಾಗ ನನಗೆ ಆಮೇಲೆ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲಿ ಸಹ ಮಧ್ಯದಲ್ಲಿ ಆಗುವಾಗ ಅವರು ನಮ್ಮನ್ನು ನಿಲ್ಲಿಸ್ತಿದ್ರು. ನಮ್ಮ ಅಮ್ಮ ಬಂದು ನಿಲ್ಲಿಸಿ, ಎಷ್ಟೊತ್ತು ಮಾಡ್ತೀರಿ ಮಕ್ಕಳೇ, ಊಟ ಮಾಡಬೇಕು ನೀವು ಅಂತೇಳಿ ಹೇಳಿ ಅವರನ್ನು ರುಚಿಯಾದ ಅಡುಗೆಲ್ಲ ತಿಂದು ನಾವು ಎಷ್ಟು ಹೇಳೋದು, ಅವರನ್ನೆಲ್ಲ ಎಷ್ಟು ನೆನೆಸಿಕೊಂಡ್ರು ಸಾಲದಿಲ್ಲ. ಹಾಗೆ ನನಗೆ ಅಮ್ಮಕ್ಕ ಸಹ ಅಷ್ಟೇ ಒಂದು ಇಷ್ಟು ಹಾಕ್ತಾಯಿದ್ರು ಆ ಟೈಮಲ್ಲೆಲ್ಲ. ನಾವು ಸರಿ ತಿಂತಿದ್ದು, ನಾವು ಇಲ್ಲಾಂದ್ರೆ ತಿನ್ಲಿಕ್ಕೆ ಆಗ್ತಿರ್ಲಿಲ್ವ, ನಾವು ಬೇರೆ ಕಡೆಯಲ್ಲೆಲ್ಲ ತಿನ್ನೋದಿಲ್ಲ ಹಾಗೆ. ಆದರೆ ಅಮ್ಮಕ್ಕ ಹಾಕಿದಾಗ ಏನು ಹೇಳುವಾಗಿಲ್ಲ ಅಂತ ತಿಂತಿದ್ದೆವು. ಅದ್ಭುತವಾದ ಅಡುಗೆ ಎಲ್ಲ ತಿಂದುಕೊಂಡು ಮತ್ತೆ ಮುಂದೆ ಇವರು ಎಲ್ಲ ಇದ್ದರು. ಹಾಗೆ ಮಾಡಿಕೊಂಡು ನಾವು ಮುಂದೆ ಬಂದಿದ್ದೇವೆ ಇಷ್ಟರವರೆಗೆ. ಈಗ ಬೆಂಗಳೂರಿನಲ್ಲಿ ಈಗ ನಾನು MPAಗೆ ಸುಮ್ಮನೆ ಕೂತಿದ್ದೆ, ಏನು ಮಾಡೋದು ಬೇಡ, ಶಾಲೆಯಲ್ಲಿ ಒಂದು ಸ್ವಲ್ಪ ಹೇಳಿಕೊಡ್ತೇನೆ, ಹೆಚ್ಚೇನೋ ಆಗೋದಿಲ್ಲ ನನಗೆ ಅಂತೇಳಿ ನೆನೆಸ್ಕೊಂಡಿದ್ದೆ. ಮತ್ತೆ ಸಹ ಅಮ್ಮಕ್ಕ ಬಂದರು, ನೀನು MPಗೆ ಸೇರಬೇಕು ಅಂತೇಳಿ ಹೇಳಿ ಅಲ್ಲಿ ಮಾಡಿದರು. ಆದರೆ ಸರ್ ನಿಜವಾಗಿ ಹೇಳ್ತೇನೆ, ಪ್ರತಿಯೊಂದು ಕ್ಲಾಸಲ್ಲಿ ನಾನು ಇವರಿಬ್ಬರನ್ನು ನೆನೆಸ್ಕೊಂಡೇ ಇದ್ದೇನೆ. ಅದು ಅವರು ಕೆಲವೆಲ್ಲ ನಮ್ಮ ಇತಿಹಾಸ ಇದರ ಬಗ್ಗೆ ಏನು ನಮ್ಮ ನೃತ್ಯದ ಚರಿತ್ರೆ ಬಗ್ಗೆ ಎಲ್ಲ ಮಾತಾಡುವಾಗ ನನಗೆ ಬುಕ್ಕಲ್ಲಿ ಓದ್ತಾನೆ, ಅರೆ ನನ್ನ ಸರ್ ಹೇಳಿದ್ರಲ್ಲ, ಹೀಗೆ ನನ್ನ ಸರಿಗೆ ಎಷ್ಟು ಗೊತ್ತಿತ್ತಲ್ಲ, ಅವರು ಆವಾಗಲೇ ಹೇಳಿದ್ರಲ್ಲ ಹೇಳೋದು. ಮತ್ತು ನಾನು ಅಳೋದು, ಇವರು ನೆನೆಸ್ಕೊಂಡು ಮಕ್ಕಳನ್ನೆಲ್ಲ ನೆನೆಸ್ಕೊಂಡು ಅಳೋದು, ಹಾಗೇ ಮಾಡಿಕೊಂಡು ಬಂದದ್ದು. ಅದಕ್ಕೆ ನನಗೆ ಅಲ್ಲಿ ಏನು ಕಲ್ತದ ನಾನು ಇವತ್ತು ಇಲ್ಲಿ ತೋರಿಸ್ತಾ ಇದ್ದೇನೆ ಸರಿಗೆ. ನಂಗೆ ಅಲ್ಲಿ ಮತ್ತು MP ಸಹ ಅಷ್ಟೇ, ನನಗೆ ಇವರ ಸ್ಟೂಡೆಂಟ್ ಆದ ವಿದ್ಯಾಶ್ರೀ ಲಾಸ್ಟ್ ಟೈಮ್ ಬಂದಿದ್ರು ಅಂತ ಕಾಣ್ತೇವೆ. ವಿದ್ಯಾ ಶಿಮ್ಲಡ್ಕ ಅಂತ, ವಿದ್ಯಾಕುಮಾರಿ ಶಿಮ್ಲಡ್ಕ ಅಂತ. ಅವಳು ಅದ್ಭುತವಾಗಿ ನನಗೆ ಹೆಲ್ಪ್ ಮಾಡಿದಾಳೆ ಅಲ್ಲಿ, ಮಾಡಿದ್ಲು ಆದರೂ ನಾವಿಬ್ಬರು ಮಾತಾಡೋದು ಒಂದೇ, ಮಾಸ್ಟರ್ ಮನೆಯಲ್ಲಿ ಎಷ್ಟು ಲಾಯ್ಕಲ್ಲನ, ನಾವೆಲ್ಲ ಎಷ್ಟು ಗಮ್ಮತ್ತು ಮಾಡ್ತಿದ್ದೇವಲ್ಲನ, ಎಷ್ಟು ನಾವು ಕಲ್ತ್ಕೊಂಡು ನಾವು ಎಷ್ಟು ಆಟ ಆಡ್ತಿದ್ದೇವಲ್ಲನ, ಹೇಗಿತ್ತಲ್ಲ ಅಲ್ಲಿ ಆ ಪ್ರೋಗ್ರಾಮ್ ಕೊಡುವಾಗೆಲ್ಲ ಹೇಗಿತ್ತಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ಅದನ್ನು ಕೇಳಿ ರೋಮಾಂಚನಗೊಳ್ಕೊಂಡೇ ನಾವು ಮಾತಾಡ್ತಾ ಇದ್ದದ್ದು. ಹಾಗೆ ನಾನು ಯಾವತ್ತೂ ಇಲ್ಲಿದೆ ಒಂದು ಪರ್ಮನೆಂಟ್ ಸ್ಟೂಡೆಂಟ್ ನಾನು ಇಲ್ಲಿ, ಪರ್ಮನೆಂಟ್ ನನ್ನ ಮನೆ ಇದು ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಹಾಗೆ ಮುಂದುವರೆದು ಇನ್ನು ಗುರುಗಳ ಮತ್ತು ಅಮ್ಮಕ್ಕನವರದ ಗುರುಗಳ ಇದರಲ್ಲಿ ಮುಂದುವರಿಬೇಕು ಅಂತ, ಇನ್ನೂ ಸಹ ಕಲಿಬೇಕು ಅಂತ ನನಗೆ ಇನ್ನೂ ಸಹ ಆಸೆ ಇದೆ. ನಿಮಗೆಲ್ಲ ಇನ್ನೂ ಚಾನ್ಸ್ ಇದೆ ಮಕ್ಕಳೇ, ಪ್ಲೀಸ್ ಕಲ್ತುಕೊಳ್ಳಿ ಮಾಸ್ಟರ್ ಹತ್ರ. ನಾನು ಹೇಳಿದಲ್ಲ, ಅದು ಬರಿದಾಗೋದಿಲ್ಲ, ಎಷ್ಟು ಬೇಕಾದ್ರೆ ಖಜಾನೆ ಅದು ಎರಡು ಸಹ. ಹಾಗಾಗಿ ಜ್ಞಾನ ಭಂಡಾರ, ಪ್ಲೀಸ್ ನೀವು ಅದನ್ನೆಲ್ಲ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಥ್ಯಾಂಕ್ಸ್. ಮುಂದಕ್ಕೆ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ಬಹುಶಃ ಇದು 8ನೇದಲ್ಲ, 8ನೇ ಕಾರ್ಯಕ್ರಮ. ನನಗೆ ನೋಡಲಿಕ್ಕೆ ಬೇಕಾಗಿ ನಮ್ಮ ಹತ್ರ ಅಭ್ಯಾಸ ಮಾಡಿದ ಶಿಷ್ಯರು ಬಂದು ಇಲ್ಲಿ ಮಾಡ್ತಾರೆ. ಹಾಗೆ ಇವಳ ಕಾರ್ಯಕ್ರಮ ಅಂತ ನನಗೆ ಒಂದು 4 ದಿನಕ್ಕೆ ಮೊದಲು ಗೊತ್ತಾಯಿತು. ಹಾಗೆ ನಿನ್ನೆ ಇವಳೇ ಫೋನ್ ಮಾಡಲಿ ನನಗೆ.
ನಾನು ನಾಳ್ದು ಬರ್ತೆ, ಅಯ್ಯೋ ನಾವು ಒಂದು ಮದುವೆಗೆ ಹೋಗ್ತೇವಲ್ಲ, ಬರುವಾಗ ಹೊತ್ತಾಗ್ತದಲ್ಲ ಹಾಗೆ ಹೀಗೆ ಹೇಳಿದೆ. ಮತ್ತು ಏನು ಐಟಮ್ ಮಾಡ್ತೆ ಅಂತ ಕೇಳಿದೆ. ಆಗ ಸರ್ ನಾನು ಮಾಡ್ತೇನೆ. ಅಲ್ಲ ನೀನು ಏನು ಮಾಡಿದೆ? ನಾನು ಇದಕ್ಕೆ ಈಗ MA ಅಂಥದ್ದೆಲ್ಲ ಉಂಟು, ಅದಕ್ಕೆಲ್ಲ ಬೇಕಾಗುವ ಅದರಲ್ಲೊಂದು ಆನಂದ ಭೈರವಿ ರಾಗದ್ದು ಒಂದು ಸ್ವರಜತಿ ವರ್ಣ ಅಂತ ಹೇಳ್ತಾರೆ, ವರ್ಣ ಅಂತಲೇ ಹೇಳ್ತಾರೆ. ಅದನ್ನು ಮಾಡ್ತೇನೆ. ಅದು ಸರಿ ಇಲ್ಲ, ಮತ್ತು ಕ್ಯಾಸೆಟ್ ಸರಿ ಇಲ್ಲ, ಹಾಗೆ ಹೀಗೆ ಹೇಳಿ ನನ್ನೇ ನೋಡ್ತಿದ್ದಿಲ್ಲ ಅವಳು. ನಾನು ಅದನ್ನು ನನ್ನ ಮಗಳಿಗೆ ಕೂಡ ಹೇಳಿಕೊಡಲಿಲ್ಲ. ನನ್ನ ಶಿಷ್ಯ ಒಬ್ಬಳಿಗೆ ಚಿತ್ರಲೇಖ ಅಂತ ಲಂಡನ್ನಲ್ಲಿದ್ದಾಳೆ, ಅವಳಿಗೆ ಅದು ಹೇಳಿಕೊಡಿ. ಯಾಕಂದರೆ ಅದು ಕಬ್ಬಿಣದ ಕಡಲೆ, ಸಾಮಾನ್ಯ ಮನುಷ್ಯರಿಗೆ ಹೇಳಿದರೆ ಗೊತ್ತಾಗಲಿಲ್ಲ. ಈಗ ಭರತನಾಟ್ಯದ ದಿಂಗಿಣ ಆಗಿದೆ, ಇಡೀ ಸ್ಟೇಜ್ನಲ್ಲಿ ಕುಣಿಯುವುದು, ಒಟ್ಟಾರೆ ಹಾರೋದು, ಹಾರಾಟ ಎಲ್ಲ ಆಗಿದೆ. ಭರತನಾಟ್ಯ ಹಾಗೆ ಅಲ್ಲ, ಅದೊಂದು ಕಚೇರಿ ಪದ್ಧತಿ. ಹಾಗೆ ಈ ಒಂದು ವರ್ಣ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ. ಅದು ನಿಮಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ, ಬಹುಶಃ ಸ್ವಲ್ಪ ಪರೀಕ್ಷೆಗೆ ಕೂತ್ಕೊಳ್ಳೋ ಮಕ್ಕಳಿಗೆ ಅರ್ಥ ಆಗ್ತದೆ ಏನೋ. ಈಗ ಆದಿ ತಾಳದಲ್ಲಿ ಉಂಟು. ಆದಿ ತಾಳ ಅಂದರೆ 1 2 3 4 5 6 7 8. ಅದನ್ನು 2 ಕಳೆಯಲ್ಲಿ ಹೀಗೆ ಹಾಕ್ತಾರೆ. 1 1 2 3 4 6 7 8 9 10 11 12 13 14 15 16. ನಾನು ಯಾಕೆ ಹೇಳ್ತೇನೆಂದರೆ, ಅವಳು ಇವತ್ತು ಮಾಡಿದಂಥ ಪದವರ್ಣ ಬಹಳ ಕಷ್ಟ. ನಿಮಗೆ ಸಂಗೀತದವ್ರಿಗೆ ಗೊತ್ತಿರ್ತದೆ, ಸಾಧಾರಣ ಡಾನ್ಸಿನವ್ರಿಗೆ ಹೆಚ್ಚಿನವ್ರಿಗೆ ಗೊತ್ತೇ. ಮುಕ್ಕಾಲೆಯಡ ಅಂತ ಹೇಳ್ತಾರೆ, ಅರೆಯಡ ಮುಕ್ಕಾಲೆಯಡ ಅಂತ ನಮ್ಮ ಶಾಸ್ತ್ರ, ನಾಟ್ಯ ಮತ್ತು ಸಂಗೀತ ಶಾಸ್ತ್ರದಲ್ಲಿ ಉಂಟು. ಅದು ಮುಕ್ಕಾಲೆಯಡದಲ್ಲಿ ಬರೋದು ಆ ಪದ, ಅಂದರೆ ತಾಳ ಹಾಕಿದ ನಂತರ ಬರೋದು, ಅದು ಸಮದಲ್ಲಿ ಬರೋದಿಲ್ಲ. ತಕ್ಕಿಟ್ಟ ಅಂತ 2 ಅಕ್ಷರ 6 ಅಕ್ಷರ ಬಿಟ್ಟು ಬರೋದು ಇಲ್ಲಿಂದ. ಸಖಿಯೇ ನೀಯಿಂದ ವೇಳೆಯಿಲ್ ಜಾಲಂ செய்யாதே ಎಂದನ್ ಸಖಿಯೇ. ಏ ಅಕ್ಷರ ಎಲ್ಲಿ ಬೀಳ್ತದಂತ ಅದು ಹೇಳಿಕೊಡ್ಬೇಕು ಮಕ್ಕಳಿಗೆ, ಎಲ್ಲಿ ಅಂತ. ಅದು ಹೀಗೆ ಹೇಳಿದ್ರೆ ಅರ್ಥ ಆಗುತ್ತದೆ. ನಾನು ಯಾಕೆಂದರೆ ಅದು ತುಂಬ ಕಷ್ಟ, ಅದಕ್ಕೆ ಸಂಗೀತ ಜೋಡಣೆ ಮಾಡೋದು ಕಷ್ಟ, ದೊಡ್ಡ ವಿದ್ವಾಂಸರೇ ಬೇಕು. ಹಾಗಾಗಿ ನಾನು ಅದು ಈ ಪರೀಕ್ಷೆಯ ಲೆವೆಲೆಲ್ಲ ಬಂದ ಮೇಲೆ ಅದನ್ನು ಕಬ್ಬಿಣದ ಕಡಲೆ ಅದನ್ನು ಹೇಳಿಕೊಡ್ಲಿಕ್ಕೂ ಸಮಯ ಆಗಲಿಲ್ಲ. ಅದು ಮತ್ತೆ ಹಾಗೆ ಬಿಟ್ಟು ಹಾಗೆ ಹೋಯಿತು. ಮತ್ತು ಈಗ ಮಾಡಿದ್ದೇನೆ ಅದಕ್ಕೆಲ್ಲ ಬೇಕಾದಂಥದ್ದು. ಹಾಗೆ ತುಂಬ ಕಷ್ಟ ಅದು. ಈಗ ಅವಳಿಗೆ ಪಾಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹಾಡಿದ ಇದು ಅದರಲ್ಲಿ ಅಷ್ಟು ಸರಿ ಇಲ್ಲ, ತಾಳದಲ್ಲಿ ಇಲ್ಲದು. ನಾವು ಎಷ್ಟು ತಾಳ ಹಾಕಿದ್ರು ಅದು ಇಲ್ಲಿಗೆ ಮುಗಿಬೇಕು, ಇದು ಇಲ್ಲಿಗೆ ಮುಗಿಬೇಕು ಒಂದು ಅಕ್ಷರಕ್ಕೆ ಮೊದಲು. ಹೀಗೆಲ್ಲ ಉಂಟು, ಅದು ಹೇಳಿದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಮಾಡಿದ್ದಾಳೆ ಭಾಳ ಕಷ್ಟದಲ್ಲಿ. ಆದರೂ ಅದು ಅಂಥದ್ದೆಲ್ಲ ಕಲಿಬೇಕು. ಯಾಕಂತ ಹೇಳಿದ್ರೆ ಹೀಗೆ ಎಲ್ಲ ಎಂಥದ್ದು ಮಾಡಲಿಕ್ಕೆ ಆಗ್ತದೆ. ಇಂಥ ವಿಷಯ ಸಂಗೀತದಲ್ಲಿ ಕೂಡ ಹಾಗೆ ಉಂಟು ಕೆಲವೆಲ್ಲ. ಮತ್ತು ತುಂಬ ಒಳ್ಳೆಯ ಪದವರ್ಣ ಅದು ನನಗೆ. ಮತ್ತು ರಾಗ ಕೂಡ ತುಂಬ ಇಷ್ಟ, ಮತ್ತು ತಾಳ ಕೂಡ ಅದು ಭಾಳ ಕಷ್ಟದಲ್ಲಿರುವಂಥದ್ದು. ಅದನ್ನು ಮಾಡಬೇಕಾದ್ರೆ ಸರ್ ನೀವು ನನಗೆ ಅದನ್ನು ಸರಿ ಮಾಡಿ ಕೊಡಬೇಕು, ಆಯಿತು ಅಂತ ಹೇಳಿದ್ದು ನಾನು. ಯಾಕಂದರೆ ಮತ್ತು ಇನ್ನೊಂದು ಅವಳು ಎಲ್ಲ ಹೇಳಿದ್ದಾಳೆ. ನನ್ನ ಶಿಷ್ಯ ಇವರ ಹತ್ರ ಕಲ್ತಿದ್ದಾಳೆ. ಮತ್ತು ಇಲ್ಲಿ ಬಂದು ಮದುವೆ ಆಯಿತು. ಮದುವೆ ಆದ ಉಡುಪಿಗೆ ಅಲ್ಲ ಮದುವೆ ಆಗಿದ್ದು, ಹೌದು. ಮದುವೆ ಆದ ಮೇಲೆ ಪುನಃ ಗಂಡನಿಗೆ ಅಲ್ಲಿ ಉದ್ಯೋಗ, ಅಲ್ಲಿ ಹೋದ್ಲು. ಅಲ್ಲಿ ಹೋಗಿ 2 ಮಕ್ಕಳಾಯಿತು. ಮಕ್ಕಳಾದ ಮೇಲೆ ರಂಗಪ್ರವೇಶ ಮಾಡಬೇಕು. ಈ ಭರತನಾಟ್ಯ ರಂಗಪ್ರವೇಶ ಅರಂಗೇಟ್ರಮ್ ಅಂತ ಹೇಳಿದೆ ತಮಿಳಿನಲ್ಲಿ ಮಾಡಬೇಕಂತಾಯ್ತು. ಅಷ್ಟೊತ್ತಿಗೆ ಅವರ ಇಡೀ ಕುಟುಂಬ, ಗಂಡನ ಕುಟುಂಬ ಎಲ್ಲ ಬಂದಿದ್ದಾರೆ. ಅತ್ತೆ ಮಾವ ಮತ್ತು ಎಲ್ಲರೂ, ಅವರ ಆ ಗಂಡನ ಅಣ್ಣಂದಿರು ಎಲ್ಲರೂ, ಅಕ್ಕಂದಿರು ಎಲ್ಲರೂ ಬಂದು ಮಾಡಿ. ಅದು ನನಗೆ ಇವತ್ತು ತುಂಬ ಇದಾಯಿತು. ಅದೊಂದು ಟೌನ್ ಹಾಲ್ನಲ್ಲಿ ಆಗಿದೆ. ನನ್ನ ಮಗಳೇ ಅದಕ್ಕೆ ನಟುವಂಗ ಮಾಡಿದ್ದಲ್ಲ, ಹೌದು ಮಾಡಿದ್ದು. ಮತ್ತು ತುಂಬ ಕಷ್ಟ, 2.5 ಗಂಟೆ ಐಟಮ್ ಮಾಡಿದ್ದಾಳೆ. ಮದುವೆ ಆಗಿ 2 ಮಕ್ಕಳಾದ ಮೇಲೆ ಆ ಮಗಳು ಕೂಡ ಇಲ್ಲಿ ಬಂದು ಸೀನಿಯರ್ ಪರೀಕ್ಷೆಗೆಲ್ಲ ಕೇಳಿಕೊಂಡು ಮಾಡಿದ್ದಾಳೆ. ಇವಳಿಗೆ ಮತ್ತು ಸ್ವಲ್ಪ ಏನಂತಂದರೆ ಉದಾಸೀನ ಅಂತ ಹೇಳ್ತಾರೆ. ನಾಳೆ ಮಾಡುವ ಇದೆ. ನಾನು ಇಷ್ಟು ಕಲ್ತಿದ್ದೆ. ಸಂಗೀತ ಒಳ್ಳೆ ಹಾಡ್ತಾಳೆ, ಒಳ್ಳೆ ಗುರುಗಳ ಹತ್ರ ಕಲ್ತು ಬೈತೇನೆ ನಾನು ಅವಳಿಗೆ. ಅಲ್ಲಿ ಹೋಗಿ ಕೂತಿದ್ಯಾ ಬೆಂಗಳೂರಿನಲ್ಲಿ, ಎಷ್ಟೋ ಜನ ಏನು ಗೊತ್ತಿರೋದವ್ರನ್ನ ಏನೆಲ್ಲ ಮಾಡ್ತಾಯಿದ್ದಾರೆ, ನೀನು ಈಗ ಸ್ವಲ್ಪ ಎದ್ದಿದ್ದಾಳೆ ಅಷ್ಟೇ. ಮತ್ತು ಈಗ MAಗೆ ಹೊರಟಿದ್ದಾಳೆ. MAಗೆ ಇದು ಕಲ್ತಿ ಕೊಟ್ಟಿದ್ದಾರೆ. ಹೌದು, ಕಲ್ತಿ ಕೊಟ್ಟದ್ದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ.
ಆದರೆ ಅದಕ್ಕೆ ಕ್ಯಾಸೆಟ್ ಮಾಡಿದ್ದು ಮತ್ತು ತುಂಬ ಕಷ್ಟ ಅದು ಮಾಡಲಿಕ್ಕೆ, ಅಂಥದ್ದೆಲ್ಲ ಬೇಕು. ಇದನ್ನು ಮಾಡಿಕೊಡೋ ಕೆಲವರು ಪಾಸಾಗಿ ಎಮ್ಮೆ ಎಲ್ಲ ಮಾಡಿಕೊಳ್ತಾರೆ. ಆದರೆ ನಿಜವಾದ ಒಂದು ಇದು ಬೇರೆ ಉಂಟು. ಅದನ್ನು ನಾವು ಈಗ ನಾನೇ ದೊಡ್ಡದಲ್ಲ, ನನ್ನ ಎಷ್ಟೋ ಶಿಷ್ಯರನ್ನು ಬೇರೆ ಕಡೆಗೆ ಕಳಿಸಿದ್ದೇನೆ, ಅಲ್ಲಿ ಹೋಗಿ ಅವರು ಸ್ವಲ್ಪ ಕಲಿಯಿರಿ ಅಂತ. ಅದು ನನಗೆ ಅದರಲ್ಲಿ ಏನಿಲ್ಲ, ನನಗೆ ಎಲ್ಲ ಗೊತ್ತು ಅಂತ ನಾನು. ಆದರೆ ನಮ್ಮ ಪರಂಪರೆಯಿಂದ ಬಂದು ಇದನ್ನು ಉಳಿಸಬೇಕಂತ ನನ್ನದೊಂದು ಆಸೆ. ಅದು ಹೆಚ್ಚಿನ ಮಟ್ಟಕ್ಕೆ ಉಳಿದಿದೆ. ಮತ್ತು ಈಗ ಸ್ವಲ್ಪ ಓಬೆಲೆ ಹಾಗೆ ಆಗಿದೆ, ಕೆಲವೆಲ್ಲ ಪ್ರೋಗ್ರಾಮ್ ನೋಡೋಕೆ ಹಾಗೆ ಅನಿಸ್ತದೆ. ಅದನ್ನ ಹೇಳಲಿಕ್ಕೆ ಬರ್ತದೆ. ಅದು ಅವರ ಇದು ಹೆಚ್ಚಿನವರು ಇಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಶುದ್ಧ ಶಾಸ್ತ್ರೀಯ ಈ ಭರತನಾಟ್ಯವನ್ನು ನಾವೊಂದು 2-3 ಜನ ಮಾಡಿದ್ದೇವೆ. ನಮ್ಮ ಗುರು ರಾಜರತ್ನ ಪಿಳ್ಳೆ ಅಂತ, ಅವರು ಚಿನ್ನಯ್ಯ ಪೊನ್ನಯ್ಯ ವಡಿವೇಲು ಅವರ ವಂಶದವರ ಕಲಿತವರು, ಮೀನಾಸುಂದರ ಪಿಳ್ಳೆಯವರ ಹತ್ರ, ಪಿಳ್ಳೆಯವರ ಹತ್ರ. ಹಾಗೆ ಈ ವರ್ಣವನ್ನು ಮಾಡಿದ್ದು ಆ 4 ಜನರಲ್ಲಿ ಒಬ್ಬರು, ಯಾರವರು, ಶಿವಾನಂದಂ ಅವರು ಮಾಡಿದ್ದು ಆ ಕಾಲದಲ್ಲಿ. ಅದೆಲ್ಲ ಅಂಥದ್ದೆಲ್ಲ ಕಲಿಬೇಕು, ಅದನ್ನು ಉಳಿಸಬೇಕು. ಭರತನಾಟ್ಯ, ಕಥಕ್ಕಳಿ, ಮೋಹಿನಿ ಆಟಮ್, ಒಡಿಸ್ಸಿ, ಕೂಚಿಪುಡಿ ಎಲ್ಲ ಬೇರೆ ಬೇರೆ ಉಂಟು. ಅದರದ್ದು ಇದಕ್ಕೆ ಬರಬಾರ್ದು. ಅಭಿನಯ ಕೂಡ ಹಾಗೆ, ಅದರದ್ದು ಇದಕ್ಕೆ ಕಂಡಬಟ್ಟೆ ಓವರ್ ಇದೆಲ್ಲ ಮಾಡಲಿಕ್ಕಿಲ್ಲ. ಎಲ್ಲದಕ್ಕೆ ಒಂದು ಮಿತಿ ಉಂಟು. ಹಾಗೆ ಅರಿತುಕೊಂಡು ನಾನು ಇವರಿಗೆ ಹೇಳೋದು, ಹೆಚ್ಚಿನವರಿದ್ದಾರೆ ಕಲಿತವರು, ಅದನ್ನು ಬಿಡಬೇಡಿ. ಈಗ ಇವಳು ಪ್ರದರ್ಶನ ಮಾಡೋದು ಅಂದಿಗೆ ಬಿಟ್ಟಿದೆ. ಮತ್ತು ಸ್ವಲ್ಪ ಸಮಯ ಇಲ್ಲಿ ಬಂದಿದಾಗ ನಮ್ಮ ಪ್ರೋಗ್ರಾಮಿಗೆ ಬಂದಾಳೆ. ಪ್ರದರ್ಶನ ಬಿಟ್ಟು ಹೋದಾಗ ಕಾಲಿಗೆ ನಮಗೆ ಬೇಕಾದ ಹಾಗೆ ಕೇಳೋದಿಲ್ಲ. ಅದಕ್ಕೆ ಕಲಿತವರು ಸ್ವಲ್ಪ ಅದು ಬರೇ ಒಂದು CD ಕ್ಯಾಸೆಟ್ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ನಾವು ಸ್ವಲ್ಪ ಕುಣಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಈಗ ಗುರು ಆಗಿದ್ದಾಳೆ ಅವಳು, ಕಲಿಸುವಂಥ. ಈಗ ನನಗೆ ಈಗ ಪದವರ್ಣವ ತಿಲ್ಲಾರವ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ನಮಗೆ ಏಜ್ ಆಯಿತು, ಮಾಡಲಿಕ್ಕೆ ಆಗೋದಿಲ್ಲ. ಪ್ರದರ್ಶನ ಮಾಡೋರು ಬೇರೆ ಇದ್ದಾರೆ, ಅವರನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾನು ಇವಳಿಗೆ ಹೇಳ್ತಾ ಇರೋದು, ಇನ್ನಾದರೂ ಬಿಡಬೇಡ. ಇಂಥ ವಿಷಯ ನೀನು ಇಲ್ಲಿ ಬಂದಾಗ ನಾನು ಹೇಳಿಕೊಡ್ಲಿಕ್ಕೆ ತಯಾರಿದ್ದೇನೆ. ಅದಕ್ಕೆ ನನಗೆ ಇದು ಹೋಗುವವರೆಗೆ 90 ಆಯ್ತಲ್ಲ ಈಗ, ಹಾಗೆ ದೇವರಲ್ಲೆಲ್ಲ ಬೇಡಿ ಅಂತ ಹೇಳಿಕೊಳ್ತೇನೆ. ಬೇಗ ಬೇಗ ಕಲೀರಿ. ನೆನಪು ಹೋದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ವಿಷಯ ಅಂಥದ್ದುಂಟು. ನಮ್ಮ ಈ ಅಲಾರಿಪು, ಜ್ಯೋತಿಸ್ವರ, ಶಬ್ದ, ವರ್ಣ, ತಿಲ್ಲಾನ, ಅದಕ್ಕೆ ಮಾರ್ಗೀಯ ಬಂಧಗಳು ಅಂತ ಹೇಳ್ತಾರೆ. ಅದಕ್ಕೆ ಅಲಾರಿಪು ಹೀಗೆ ಇರಬೇಕಂತ ನಿಯಮ ಉಂಟು, ಜ್ಯೋತಿಸ್ವರ ಹೀಗೆ ಇರಬೇಕಂತ ನಿಯಮ ಉಂಟು, ಎಲ್ಲ ನಿಯಮ ಉಂಟು. ನಿಯಮವನ್ನು ಬಿಟ್ಟು ಈಗ ಏನೆಲ್ಲ ಆಗಿದೆ, ಈಗ ಒಂದು ಜಾತಿ ಅಂಗಡಿಯಲ್ಲಿ ಸಿಗುವ CD-ಗೆ ಕುಣಿಯುವುದು, ಒಳ್ಳೆ ಡ್ರೆಸ್ ಹಾಕಿ ದೊಡ್ಡ ದೊಡ್ಡ ಹುಡುಗಿಯರು ಸ್ಟೇಜಿನಲ್ಲಿ ಇಡೀ ಸ್ಟೇಜನ್ನು ಪುಡಿ ಮಾಡಿಬಿಡ್ತಾರೆ. ಜನರಿಗೆ ಖುಷಿ, ಎಡ್ಡೆ ಆಗ್ತದೆ ಅಂತೇಳಿ ಇನ್ನು ಅಲ್ಲ, ಕೊಡೋದಕ್ಕೆ ಹೇಳೋದಲ್ಲ ನಾನು, ಅದಕ್ಕೆ ಹೇಳೋದು ಈ ಗುರುಗಳಿಗೆ ಹೇಳೋದು, ಉಳಿಸಿಕೊಳ್ಳಿ ಅದನ್ನು. ಮತ್ತು ಭಾರಿ ಬೇಗ ಕಲಿಸುವುದು. ಇಲ್ಲಿ ಮುಂಚಿನ ವರ್ಷ ಒಂದು 4 ಜನ ನವರಾತ್ರಿಗೆ ಸೇರೋದು ಅಂತ ಆಯಿತು. ಹಾಗೆ ಇಲ್ಲಿ ಮೆಟ್ಲ ಹತ್ರ ಬರುವಾಗ ಇವಳು ಕೇಳಿದ, ನನ್ನ ಮಗಳು ಅವರು ಎಲ್ಲಿದ್ದಾರೆ ಅಂತ. ಅವರು ಇಲ್ಲಿ ಬರೋದಿಲ್ಲಂತೆ, ನೀವು ಕಲಿಸೋದು ಲೇಟ್ ಅಂತೆ, ಇನ್ನೊಬ್ಬರು ಇದ್ದಾರೆ ಅಂತ ಅವ್ರ ಹತ್ರ ಹೋಗ್ತೇನೆ ಅಂತ ಹೇಳಿದರು. ಸರಿಯಪ್ಪ ಹೋಗಿ. ಎಷ್ಟು ಕಷ್ಟ ಉಂಟು. ಸಂಗೀತವೂ ಹಾಗೆ, ಇದಕ್ಕೆ ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಿ. ಬರುವವರು ಬಾರದವರಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಇವರಿಗೆಲ್ಲ ಖಂಡಿತ ಆಗ್ತದೆ. ಒಳ್ಳೆ ನನಗೀಗ ಸೀನಿಯರ್ ಮಾಡಿದಾಳು ಅಂತೇಳಿ ನನಗೆ ಭಾರಿ ಖುಷಿ ಆಯ್ತು. ಗುರುಗಳು ಕೂಡ ತುಂಬ ಒಳ್ಳೆಯವರು ಅವರು. ಅಂಥವರಲ್ಲಿ ನಾನು ಹೇಳೋದು, ಒಳ್ಳೆಯವರಲ್ಲಿ ಕಲೀರಿ ಹೋಗಿ. ಒಂದು ಗಾದೆ ಉಂಟು ತುಳುವಿನಲ್ಲಿ ಅಂತಂದರೆ, ಸಾಯುವುದಾದರೆ ಕತ್ತೆಯ ಕಾಲಡಿಗೆ ಬಿದ್ದು ಸಾಯುವುದು ಬೇಡ ಅಂತ ಹೇಳ್ತಾರೆ. ಹಾಗೆ ಒಳ್ಳೆಯವರಲ್ಲಿ ಕಲಿತು ಇದನ್ನು ನಮ್ಮ ಪರಂಪರೆಯನ್ನು ಉಳಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ. ತುಂಬ ಜನರಿಗೆ ಹೇಳಿದ್ದೇನೆ, ತುಂಬ ಜನ ಒಳ್ಳೆಯದು ಮಾಡಿದ್ದಾರೆ. ನಾವಿರುವಾಗ ಇದ್ದ ಹಾಗೆಲ್ಲ ಈಗ ತುಂಬ ವಾತಾವರಣ ಒಳ್ಳೆಯದಾಗಿದೆ. ಪರೀಕ್ಷೆ ಉಂಟು, ಒಂದೊಂದು ಸ್ಕೂಲ್ನಿಂದ 150-200 ಮಕ್ಕಳನ್ನು ಪರೀಕ್ಷೆಗೆ ಕೂತ್ಕೊಳ್ತಾರೆ. ಎಲ್ಲರೂ ಪಾಸಾಗಿ ವಿದ್ವಾನ್ಗಳಾಗ್ತಾರೆ, ಅವರು ಪುನಃ ಪಾಠ ಮಾಡ್ತಾರೆ. ಹೀಗೆಲ್ಲ ಆಗ್ತಾ ಉಂಟು. ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅಂದರೆ ಕಾಲ ಹೋದಾಗೆ ಬದಲಾವಣೆ ಆಗ್ತಾ ಉಂಟು. ಆದರೆ ಕಲೆಯಲ್ಲಿ ಬದಲಾವಣೆ ಅಡಿಸ್ಥಾನದಲ್ಲಿ ಆಗಬೇಕು ಅಂತ ನಾನು ಹೇಳೋದು. ಇವಳಿಗೆ ಹೇಳೋದು, ಎಲ್ಲರಿಗೆಲ್ಲ ಗೊತ್ತಾಯ್ತಲ್ಲ. ಹಾಗೆ ಇದನ್ನು ಉಳಿಸಿಕೋ, ಯಾಕೆಂದರೆ ಶಕ್ತಿ ಉಂಟು, ಗೊತ್ತುಂಟು ಹೇಗೆ ಮಾಡಬೇಕಂದ್ರೆ ಹೀಗೆ ಮಾಡಬೇಕಂತ ಇವಳಿಗೆ ಹೇಳಿಕೊಡ್ತೀನಿ. ಮಕ್ಕಳು ಕೂಡ ಹಾಗೆ ಬಹಳ ಬೇಗನೆ ಹೀಗೆಲ್ಲ ಮಾಡ್ಬೋದು. ವಾರ್ಷಿಕೋತ್ಸವಕ್ಕೆ ಪೂಜಾರ ಅಂತ ಇಂಥೆಲ್ಲ ಮಾಡ್ಬೋದು. ಈ
ಶುದ್ಧ ಭರತನಾಟ್ಯ ಮಾಡಬೇಕಾದ್ರೆ ಅಂಗಶುದ್ಧಿಯಾಗಿ ಅಡವುಗಳೆಲ್ಲ ಸರಿಯಾಗಿ ಬರಬೇಕು. ಮತ್ತು ಜತಿಗಳಿಗೆ ಅಡವುಗಳನ್ನು ಕೂಡಿಸುವುದು ಕೂಡ ಒಂದು ಜಾಣ್ಮೆ, ಅದು ಎಲ್ಲರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ತಾಳದಲ್ಲಿ ಇರಬೇಕು. ಇದಕ್ಕೆ ಮನುಷ್ಯರಿಗೆ ಪ್ರಾಣ ಇದ್ದಾಗೆ ನಾಟ್ಯಕ್ಕೆ ಮತ್ತು ಸಂಗೀತಕ್ಕೆ ತಾಳವೇ ಪ್ರಧಾನ. ತಾಳ ಇಲ್ಲದ್ರೆ ಸತ್ತ ಶವದಾಗೆ, ಅದು ಯಾರೂ ತಿಳ್ಕೊಳ್ಳೋದಿಲ್ಲ. ಈಗ ಒಂದು ಲೋಕವೇ ಬೇರೆ ಆಗಿದೆ, ಅದನ್ನು ಸರಿ ಮಾಡಿ ಹೇಳಲಿಕ್ಕೆ ಆಗೋದು. ನಾನು ದೂರದಿಲ್ಲ ಅದನ್ನು, ಆದರೆ ಹೆಚ್ಚಿನವರಿಗೆ ಕಲಿತವರಿಗೆ ನಾನು ಹೇಳೋದು, ಇನ್ನು ಇಲ್ಲಿ ಕೆಲವರು ಇದ್ದಾರೆ, ಹೆಸರಂತ ಹೌದು, ಅವರು ಮೊಯ್ನಿ ಆಟಮ್ ಎಲ್ಲ ಗೊತ್ತುಂಟು ಅವರಿಗೆ. ಈಗ ಮೊಯ್ನಿ ಆಟಮ್ ಬೇರೆ, ಮೊಯ್ನಿ ಆಟಮ್ ಡ್ರೆಸ್ ಹಾಕಿ ಭರತನಾಟ್ಯದ ಐಟಮ್ ಮಾಡೋದು ಜನರಿಗೆ ಗೊತ್ತಾಗೋದಿಲ್ಲಲ್ಲ. ಅಂಥದ್ದೆಲ್ಲ ಮಾಡ್ಬಾರ್ದು, ಅಪಚಾರ ಮಾಡಬಾರ್ದು. ನಮ್ಮ ಪರಂಪರೆಯನ್ನು ಉಳಿಸಿ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ, ನಾವು ಕಿರಿಯರಿಗೆ ಕೊಡುವಾಗ ಹಾಗೆ ಕೊಡಿ ಅಂತ ಹೇಳ್ತಾ, ಸಂಗೀತದಲ್ಲಿ ಲಘು ಸಂಗೀತ, ನಾಟ್ಯದಲ್ಲಿ ಲಘು ನೃತ್ಯ ಅಂತ ಉಂಟು, ಅದು ಬೇರೆ. ಶಾಸ್ತ್ರೀಯವನ್ನು ಹಿಡಿದ ಮೇಲೆ ಅದನ್ನು ಒಳ್ಳೆಯದು ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತೇನೆ. ಅದು ಮತ್ತು ಈಗ ತುಂಬ ನಮ್ಮ ಹತ್ರ ಅಭ್ಯಾಸ ಮಾಡಿ, ಈಗ ನನಗಿಂತಲೂ ನಾನು ಕೂಡ ಹಾಗೆ ನಮ್ಮ ಗುರುಗಳು ಬಂದಾಗ ನಮ್ಮ ಕೆಲವರೆಲ್ಲ ನಾನು ಅವರ ಹತ್ರ ಹೇಳಿ ತಿದ್ದಿಸ್ಕೊಂಡಿದ್ದೇನೆ. ಹಿರಿಯರ ಹತ್ರ ಹೋಗಿ ಹೇಗೆ ಆಗಿದೆ ಅಂತ ಕೇಳಿಕೊಂಡು ಅಭಿವೃದ್ಧಿ ಮಾಡಿದ್ದೇನೆ. ಈಗ ಕೂಡ ಅದೇ ವಿಷಯ ಚಿಂತೆ ಮಾಡ್ತಾ ಇದ್ದೇನೆ. ಅಂತೂ ಒಂದು ಒಳ್ಳೆಯ ವಾತಾವರಣದಲ್ಲಿ ಎಲ್ಲರೂ ನೀವು ಕಲಿಯಿರಿ. ಬಹಳ ಬೇಗ ಸ್ಟೇಜಿಗೆ ಹೋಗಿ ಇದು ಮಾಡ್ತೇನೆ, ಸ್ಕೂಲ್ ಡೇಗೆ ಇಂಥದಕ್ಕೆಲ್ಲ ಮಾಡಿ, ಅದೆಲ್ಲ ತೊಂದರೆ ಇಲ್ಲ. ಆದರೆ ಪರೀಕ್ಷೆಗೆಲ್ಲ ಮಾಡುವಾಗ ಚೆನ್ನಾಗಿ ಸರಿಯಾಗಿ ಇದು ಮಾಡಿ ಅಂತ ಮಕ್ಕಳಿಗೆ ಕೂಡ ಹೇಳಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ಮಾಸ್ಟರ್ ಎದುರಿಗೆ ಮಾಡಿದೆ, ಅವರು ಅದು ಸರಿಯಾಗಲಿಲ್ಲವ ಅಂತ ಚಿಂತೆ ಮಾಡುವ, ನಿನ್ನ ಕೇಳೋದಿಲ್ಲ, ಆ CD ಸರಿ ಇಲ್ಲ, ನಾವು ತಾಳ ಹಾಕಿ ನೋಡುವಾಗ ಅದು ಬರ್ತಿಲ್ಲ, ಇವಳಿಗೇನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಳ್ಳೆಯ ಕ್ಯಾಸೆಟ್ ನಮ್ಮದು ಐಟಮನ್ನು ನಮ್ಮದೇ CD ಬೇಕು, ತುಂಬ ಖರ್ಚು ಉಂಟು. ನಾವು ಎಳುವಿರು ಜಯ್ಯಾರ್ ಅಂತ ಅಮರಸ್ವಾಮೇಶ್ವರ ಒಂದು ಇದನ್ನು ಮಾಡಿದ್ದೇವೆ ತುಳುವಿನಲ್ಲಿ ಮತ್ತು ಕನ್ನಡದಲ್ಲಿ. 2 ಇದಕ್ಕೆ ಸಾಧಾರಣ 1.25 ಲಕ್ಷ ಖರ್ಚಾಗಿದೆ ಅದಕ್ಕೆ. ಈಗ ಅದೆಲ್ಲ 2,000ವರೆಗೆ ಹತ್ತಿರದ ಆಗಿದೆ ಶೋ. 87ನೇ ಇಸವಿಯಿಂದ ಕಾಣ್ತದೆ, ನಾನು ಇಡಲಿಲ್ಲ, ನಮ್ಮ ಶಿಷ್ಯರೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಅದನ್ನು ಏನಂತ ಹೇಳಿದರೆ ಅದನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಮಾತ್ರ ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಒಳ್ಳೆಯವರಲ್ಲಿ ಕಲಿಯಿರಿ, ಸಂಗೀತವೂ ಹಾಗೆ ಒಳ್ಳೆಯವರಲ್ಲಿ ಕಲಿಯಿರಿ. ಮತ್ತು ನಮ್ಮ ಕಲೆಯೆಲ್ಲ ನಿಮ್ಮ ಕೈಯಲ್ಲಿ ಉಂಟು, ಮಕ್ಕಳ ಕೈಯಲ್ಲಿ. ನೀವು ಪ್ರಯತ್ನ ಮಾಡಿ ಕಲಿತು ಒಳ್ಳೆಯದಾಗಿ, ನಿಮಗೆ ಚಿಕ್ಕವರಿಗೆ ಹೇಳಿದರೆ ಅರ್ಥ ಆಗೋದಿಲ್ಲ, ಸರಿಯಾಗಿ ಕ್ಲಾಸಿಗೆ ಬನ್ನಿ, ಸರಿಯಾಗಿ ಹೇಳಿದ್ದನ್ನು ಕೇಳಿ, ಮತ್ತು ಗುರುಭಕ್ತಿ ಇಟ್ಟುಕೊಳ್ಳಿ. ಗುರುಭಕ್ತಿ ಅಂದರೆ ಅದು ಕರೆಂಟಿನ ಒಂದು ಶಕ್ತಿಯ ಹಾಗೆ, ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ನಾನು ಹಾಗೆ ಬದುಕಿದವ, ಗೊತ್ತಾಯ್ತು. ನನಗೆ 3 ಗುರುಗಳು, ಅವರನ್ನು ಈಗಲೂ ಒಬ್ಬರು ಭೂಮಿಗೆ ಕಾಲು ಹೀಗೆ ಇಡುವಂತ ಹೇಳಿಕೊಟ್ಟವರು, ಇನ್ನೊಬ್ಬರು ಮಾರ್ಗದರ್ಶನ ಮಾಡೋರು, ಮತ್ತೊಬ್ಬರು ಈ 14 ಸಂಪ್ರದಾಯವನ್ನು ಸಂಪೂರ್ಣವಾಗಿ ಹೇಳು ನನ್ನ ತಲೆಗೆ ಕೈಯಿಟ್ಟು ನನಗೆ ಆಶೀರ್ವಾದ ಮಾಡಿದವರು. ಹಾಗೆ ಆ ಶಕ್ತಿ ಉಂಟು. ಯಾವತ್ತೂ ಗುರುಗಳನ್ನು ಮರಿಬೇಡಿ. ಹಾಗೆ ಹೀಗೆ ಅಂತ ನೀವು ಹೇಳೋದಿಲ್ಲ, ಹೇಳೋದು ನಾನು, ಮಾಡಬೇಡಿ, ಅದು ತನ್ನಕ್ಕೆ ಬರ್ತದೆ. ಭಕ್ತಿ ಗೌರವ, ಈಗ ನಾವು ದೇವರನ್ನು ಮುಂದೆ ಇಟ್ಟು ಎಲ್ಲ ಮಾಡೋದು, ಎಲ್ಲ ವಿಷಯ ದೇವರದ್ದೇ ಇರೋದು ಇದರಲ್ಲಿ, ಅದನ್ನು ಮಾಡಿ. ಇತರ ನೃತ್ಯಗಳುಂಟು, ಅದು ಬೇರೆ. ಅಂತೂ ಒಳ್ಳೆ ರೀತಿಯ ಕಲಿಸಿ ನಮ್ಮ ಸಂಸ್ಕೃತಿಯನ್ನು, ನೃತ್ಯ ಸಂಸ್ಕೃತಿಯನ್ನು ಉಳಿಸಿ ಅಂತ ಮಕ್ಕಳಿಗೆ ನಾನು ಹೇಳಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಸಂಸ್ಥೆಯ ನಿರ್ದೇಶಕಿಯಾಗಿರುವಂತಹ ವಿದುಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರಿಂದ 1-2 ಮಾತುಗಳು. ಇವತ್ತು ಉಲ್ಲೇಖಿಸಲೇಬೇಕು, ಮುಖ್ಯವಾಗಿ ಇವತ್ತಿನ ಅತಿಥಿಯಾಗಿ ಬಂದಿರುವಂತಹ ನನ್ನ ಶಿಷ್ಯೆಯ ಅಮ್ಮ ಸುಮನಾ ಶರ್ಮಾ ಅವರು. ನಾನು ಫಸ್ಟಿಗೆ ಅವ್ರ ಹತ್ರ ಹೇಳಿದಾಗ, ಅಯ್ಯೋ ಅಕ್ಕ, ನನಗೆ ಸ್ಟೇಜಲ್ಲೆಲ್ಲ ಕೂತು ಅಭ್ಯಾಸವೇ ಇಲ್ಲ, ಮಾತಾಡಿ ಅಂತೂ ಅಭ್ಯಾಸವೇ ಇಲ್ಲ ಅಂತ ಹೇಳಿದರು. ಇವತ್ತು ಅವರು ಮಾತಾಡಿದ್ದು ನೋಡುವಾಗ ನನಗೆ ನಾಚಿಕೆ ಆಗ್ತದೆ. ನನಗೂ ಅಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸದಾ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಅದು ಇನ್ನೊಂದು ನಾನು ಇವತ್ತು ಉಲ್ಲೇಖಿಸಲೇಬೇಕು ಅಂತ ಹೇಳಿದರೆ, ನನ್ನ ತಂದೆಯವರು ಸ್ವಲ್ಪ ಸಮಯ ಅಸೌಖ್ಯವಾಗಿ KMC ಹಾಸ್ಪಿಟಲ್ನಲ್ಲಿದ್ದಾಗ 1 ತಿಂಗಳ ಕಾಲ ಸುಮಾರು ಅವರಿಗೆ ಆಹಾರವನ್ನು ಒದಗಿಸಿದ್ದಾರೆ ಅವರು. ಆ ಮಗಳನ್ನು ಶಾಲೆಗೆ ಬಿಟ್ಟು ಅದರ ಮೊದಲು ನನಗೆ, ನನ್ನ ತಂದೆಗೆ ಇದು ಬೆಳಗಿನ ಉಪಹಾರ ಆಗಲಿ ಮಧ್ಯಾಹ್ನಕ್ಕೆಲ್ಲ ತಂದು ಕೊಟ್ಟು ಹೋಗ್ತಿದ್ರು. ಅಷ್ಟು ನನಗೆ ಪ್ರೋತ್ಸಾಹ ಕೊಡ್ತಾರೆ. ಬರೀ ಅದು ಮಾತ್ರ ಅಲ್ಲ, ನನಗೆ ನೃತ್ಯದ ವಿಷಯದಲ್ಲಿ ಕೂಡ ಹಾಗೆ.
ಯಾವಾಗಲೂ ಪ್ರೋತ್ಸಾಹ ಕೊಡ್ತಾರೆ, ಮಗಳನ್ನು ಹೆಚ್ಚಿನ ಕಾರ್ಯಕ್ರಮಗಳಿಗೆಲ್ಲ ಕಳಿಸ್ತಾ ಇದ್ದಾರೆ. ಅಂತಹ ಒಂದು ಪೋಷಕರು ಸಿಗಬೇಕಿದ್ರು ನಮಗೂ ಒಂದು ಭಾಗ್ಯ ಬೇಕು. ಮಗಳು ಕೂಡ ತುಂಬ ಒಳ್ಳೆಯ ಒಂದು ಶಿಷ್ಯೆಯಾಗಿ ಇದೀಗ ಈ ವರ್ಷ ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿದ್ದಾಳೆ. ನನಗೆ ತುಂಬ ಸಂತೋಷ ಆಯಿತು ಅವರಿವತ್ತು ಇಲ್ಲಿ ಬಂದು ಈ ಥರ ಮಾತಾಡಿದ್ದು. ಮುಂದೆ ಕೂಡ ನಿಮ್ಮ ಇಬ್ಬರು ಅವರ ಪತಿಯವರಾದಂತಹ ಡಾಕ್ಟರ್ ರಾಘವ ಶರ್ಮಾ ಅವರು ಕೂಡ ಹಾಗೆ ತುಂಬ ಮೃದು ಸ್ವಭಾವದಂತಹ ಒಂದು ವೈದ್ಯರಾಗಿದ್ದು ಅವರ ಪ್ರೋತ್ಸಾಹ ಕೂಡ ನಮಗೆ ಈ ಸಂಸ್ಥೆಗಿದೆ. ನನಗೆ ತುಂಬ ಸಂತೋಷ ಆಯಿತು ಸುಮನ ಅವರೇ, ನಿಮ್ಮಿಬ್ಬರ ಪ್ರೋತ್ಸಾಹ ನನಗೆ ಮುಂದೆಯೂ ಬೇಕು ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ನಮ್ಮ ನಾಟ್ಯನಿಕೇತನದ ಶಿಷ್ಯೆ ನಮಿತಾ, ಇವಳ ವಿಷಯ ಹೇಳೋದಕ್ಕಿಂತ ಮೊದಲು ನಾನು ಅವರ ಪತಿಯವರ ವಿಷಯ ಹೇಳ್ತೇನೆ. ಯಾಕೆ ಹೇಳಿದರೆ ಅವಳಿಗೆ ಅದು ಗೊತ್ತಿದೆ ನಾನು ಅವರ ವಿಷಯವೇ ಹೇಳ್ತೇನೆ ಅಂತ. ನನಗೊಂದು ಪ್ರೀತಿಯ ತಮ್ಮನಾಗಿ ಅವರು. ನಾನು ಅಬುದಾಬಿಯಲ್ಲಿ ಅವರ ಮನೆಯಲ್ಲಿ ಸುಮಾರು 2 ತಿಂಗಳ ಹತ್ತಿರ ಇದ್ದೆ ಅವರ ಮನೆಯಲ್ಲಿ. ಆದ ಕಾರಣ ನನಗೆ ಸ್ವಲ್ಪ ಸಲಿಗೆ ಜಾಸ್ತಿ. ನನ್ನನ್ನು ವಿದೇಶಕ್ಕೆ ಪ್ರಥಮವಾಗಿ ಅಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಕಾರಣ ಈ ಇಬ್ಬರು ದಂಪತಿಗಳು. ನನ್ನ ಒಂದು ಪ್ರದರ್ಶನ ಒಬ್ಬಳದ್ದೇ ಕಾರ್ಯಕ್ರಮ ನೀಡಲಿಕ್ಕೆ ಅವಳು ಕಾರಣಕರ್ತೆಯಾಗಿದ್ದಾಳೆ. ಆಮೇಲೆ 2 ಸಲ ಹೋಗಿದ್ದೇನೆ ಅವರಲ್ಲಿಗೆ. ಒಂದು ನಮಿತನ ಶಿಷ್ಯೆಯ ಅರಂಗೇಟ್ರಮಿಗೆ, ಆಗ ಕೂಡ ನಾನು ಅವರ ಮನೆಯಲ್ಲೇ ಇದ್ದೆ. ಎಷ್ಟು ಪ್ರೀತಿ ಹೇಳಿದರೆ ಅವರ ಪತಿಯವರಿಗೂ ನಮಿತನಿಗೂ. ಏನಾದರೂ ಅಲ್ಲಿ ಅವರ ಮನೆಯಲ್ಲಿದ್ದಾಗ ಎಲ್ಲಿಯಾದರೂ ಏನಾದರೂ ಹೇಳಲಿಕ್ಕೆ ನನ್ನ ಹತ್ರ ಹೇಳೋದು ಅವರ ಯಜಮಾನ್ರು. ಯಾಕೆಂದರೆ ಅವಳು ಸ್ವಲ್ಪ ಉದಾಸೀನ ನಮಿತಾ. ಅವಳು ಸರಿ ಇರ್ತಿದ್ರೆ ಈಗ ಎಲ್ಲಿಯೋ ಮುಟ್ತಿದ್ಲು, ಉದಾಸೀನ ಬೇಕಾ ಬೇಡವಾ ಅಂತ. ಅವರ ಪತಿಯ ಪ್ರೋತ್ಸಾಹದಿಂದ ಒಂದು ಸ್ವಲ್ಪ ಆದರೂ ಈ ಮಟ್ಟಿಗೆ ಬಂದಿದ್ದಾಳೆ. ನಿಜವಾಗಿ ಅವಳು ಭಾಗ್ಯವಂತೆ. ಯಾಕೆ ಹೇಳಿದ್ರೆ ಬರೀ ಪತಿಯವರು ಮಾತ್ರ ಅಲ್ಲ, ಅವರ ಅಣ್ಣಂದಿರು, ನಿಮಗೆ ಗೊತ್ತಿರ್ಬೋದು, ಅವರು ಉದಯವಾಣಿಯಲ್ಲಿ ಗುರುರಾಜ್ ಅಂತ ಡೈರೆಕ್ಟರ್ ಆಗಿದ್ರಲ್ಲ, ಮೊದಲು ಡೈರೆಕ್ಟರ್ ಆಗಿದ್ದರು. ಎಲ್ಲರೂ ಅವರ ತಂದೆ ತಾಯಿ ಅಂತೂ ಬಿಡಿ, ಅದು ಮೊದಲು ಅವರಿಗೆ ನಾವು ಇದು ಕೊಡಲೇಬೇಕು. ತಂದೆ ತಾಯಿ ಈ ಒಂದು ನೃತ್ಯಕ್ಕೆ ಅವಳನ್ನು ಹಾಕಿದ ಕಾರಣ ಮತ್ತೆ ಮುಂದೆ ಹೋಗಬೇಕಿದ್ರೆ ಪತಿಯ ಮನೆಯವರು ಕಾರಣ. ಅವರೆಲ್ಲರೂ ಅದು ಅಲ್ಲದೆ ನಾವು ಅವರ ಪತಿಯವರ ಅಕ್ಕನ ಮನೆಯಲ್ಲಿ ಕೂಡ ನಾನು ನಿಂತಿದ್ದೆ. ನಾನು ಬ್ಯಾಂಗ್ಳೂರಿಗೆ ಹೋದಾಗೆಲ್ಲ ಹೆಚ್ಚಾಗಿ ಹೀಗೆ ಶಿಷ್ಯರ ಮನೆಯಲ್ಲೇ ಹೋಗಿ ನಿಲ್ಲೋದು. ಮೊನ್ನೆ ಹೇಳಿದ್ದಲ್ಲ ವಿದ್ಯಾಶಿಮ್ ಲಡ್ಕ, ಹಾಗೆ ಎಕ್ಸಾಮ್ ಟೈಮಲ್ಲಿ ಇವಳ ಅತ್ತಿಗೆ ಮನೆಯಲ್ಲಿ, ಅಂದರೆ ಇವಳ ಯಜಮಾನ್ರ ಅಕ್ಕನ ಮನೆಯಲ್ಲಿ ನಾವು ತುಂಬ ಜನ ನಿಂತಿದ್ದೆವು. ಹಾಲ್ಟ್ ಆಗಿದ್ದೇವೆ ಅಲ್ಲಿ, ಸಾಧಾರಣ 1 ವಾರದ ಹತ್ತಿರ ಇದ್ದೆವು ನಾವಲ್ಲಿ. ಎಷ್ಟು ಚಂದ ಮಾಡಿ ನೋಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಅಗತ್ಯ ಇಲ್ಲ, ತಮ್ಮನ ಹೆಂಡತಿಯ ಗುರುಗಳ ಮಕ್ಕಳು. ಆದರೆ ಆ ಥರ ಮಾಡಲೇ ಇಲ್ಲ, ಎಲ್ಲ ಮಕ್ಕಳಿಗೂ ಖುಷಿಯಾಗಿದೆ, ನಮ್ಮನ್ನು ಅಷ್ಟು ಚಂದ ರೀತಿಯಲ್ಲಿ ನೋಡಿದ್ದಾರೆ. ಹಾಗಾದರೆ ಅವಳಿಗೆ ಎಷ್ಟು ಪ್ರೋತ್ಸಾಹ ಇರ್ಬೋದು. ಎಲ್ಲರೂ, ನನಗೆ ಅವರ ಮನೆಯವ್ರದ್ದು ಎಲ್ಲರದ್ದು ಪರಿಚಯ ಇದೆ. ಅಷ್ಟು ಪ್ರೀತಿಯ ನಮಿತಾ ಹೇಳಿದರೆ ಅವಳ ಕಲೆಗೆ ಸಹ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವಳ ಒಂದು ರಂಗ ಪ್ರವೇಶಕ್ಕೆ ಆಗ ನಮ್ಮ ತಂದೆಯವರು ಹೇಳಿದಾಗೆ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಮ್ಮ ಅಪ್ಪನ ಮನೆಯವರು ಬಿಡಿ ಬರ್ತಾರೆ, ಆದರೆ ಗಂಡನ ಮನೆಯಿಂದ ಅಷ್ಟು ಪ್ರೋತ್ಸಾಹ ಸಿಗಬೇಕಾದ್ರೆ ಅವಳು ಭಾಗ್ಯವಂತೆ. ಅದನ್ನು ಅವಳು ಉಳಿಸಿಕೊಳ್ಬೇಕು. ಅವಳಿಗೆ ನಿಜವಾಗಿ ಮನಸ್ಸು ಮಾಡಿದರೆ ಸಾಧ್ಯ ಇದೆ. ಅವಳಿಗೆ ಸ್ವಲ್ಪ ಒಂದು ವರ್ಟಿಗೋ ಪ್ರಾಬ್ಲಮ್ ಇತ್ತು, ಅದರಿಂದ ಅವಳು ಅಷ್ಟು ಮಾಡಿದ್ದು ಹೆಚ್ಚು. ಅವಳಿಗೆ ಇಲ್ಲಿ ಎಲ್ಲರೂ ಮಾಡುವಾಗ ಆಸೆ ಆಯಿತು, ನಾನು ಸಹ ಮಾಡಬೇಕು ಅಂತ ಹೇಳಿ ಭಾರಿ ಸಂತೋಷ ಆಯಿತು. ನಾನು ಹೇಳಿದೆ ತೊಂದರೆಯಲ್ಲಿ ಎಷ್ಟು ಆಗ್ತದೆ ಅಷ್ಟು ಮಾಡು ಅಂತ. ಇನ್ನೊಂದು ನಾನು ನಿಮಗೆ ಹೇಳ್ತೇನೆ, ಯಾವಾಗಲೂ ನನ್ನ ಮಕ್ಕಳಿಗೆ ಸಹ ಅಡವು ಪ್ರಾಕ್ಟೀಸ್ ಮಾಡಿಸ್ತೇನೆ. ಬೋರ್ ಆಗ್ತದೆ, ಆದರೆ ಅಡವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಕರೆಕ್ಟಾಗಿ ಅವಳು ಮಾಡ್ತಾ ಇಲ್ಲ. ಹಾಗೆ ಹೇಳಿದ್ರು ಅಂತ ಒಂದು ಮಾಡಿಬಿಟ್ಲಿಲ್ಲ ಅಷ್ಟೇ ಅಲ್ವಾ. ಕರೆಕ್ಟಾಗಿ ಅಡವು ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಉಂಟು. ಅಭಿನಯ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಬಟ್ ಅವಳಿಗೆ ಪಾಪ ಅಲ್ಲಿ ಗೈಡ್ ಮಾಡೋರಿಲ್ಲ, ಅವಳಷ್ಟಕ್ಕೆ ಅವಳು ಮಾಡಿ ಈ ಒಂದು ಲೆವೆಲಿಗೆ ಬಂದಿದ್ದಾಳೆ. ಖಂಡಿತ ಮುಂದುವರಿಸೋದನ್ನು ಸರಿಯಾದ ರೀತಿಯಲ್ಲಿ ಮಾಡು. ಇನ್ನೊಂದು, ಅವಳ 2 ಮಕ್ಕಳು ಕೂಡ, ದೊಡ್ಡ ಮಗಳು ವಿದ್ವತಿಗೆ ಲಾಸ್ಟ್ ಇಯರ್ ಕಟ್ಟಬೇಕಿತ್ತು. ಅವಳು ಹೈಯರ್ ಸ್ಟಡೀಸಿಗೆ ಜರ್ಮನಿಗೆ ಹೋದ್ಲು, ಈಗ PhD ಮಾಡ್ತಾ ಇದ್ದಾಳೆ. ಅವಳಿಗೂ ರಂಗ ಪ್ರವೇಶ ಮಾಡುವ ತುಂಬ ಆಸೆ ಇತ್ತು, ಗೊತ್ತಿಲ್ಲ ಇನ್ನು ಮುಂದಕ್ಕೆ ಮಾಡಲಿಕ್ಕೆ ಸಾಕು. ನಮಿತಾ ಕೂಡ 2 ಮಕ್ಕಳಾದ ಮೇಲೆ ರಂಗಪ್ರವೇಶ ವಿದ್ವತ್ ಮುಗಿಸಿದ್ದು. ಅದಕ್ಕೆ ನಾನು ಮಕ್ಕಳ ಹತ್ರ ಯಾವಾಗಲೂ ಹೇಳಿಕೊಂಡು, ಕಲಿಯುವ ಸಮಯದಲ್ಲಿ ಕಲೀರಿ, ಕಷ್ಟಪಟ್ಟು ಕಲೀರಿ, ನಿಮಗೆ ಮನಸ್ಸಿದ್ರೆ ಒಳ್ಳೆಯ ಕಲಾವಿದರಾಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ. ನಿಜವಾಗಿ ಇವತ್ತು ಅನಂತ ಟೈಮ್ ಇದ್ದರೆ ಖಂಡಿತ ಬರ್ತಿದ್ರು. ನಾನು ಆಗ ಸಹ ಫೋನಲ್ಲಿ ಮಾತಾಡಿದೆ. ಅವರಿಗೆ ಮನಸ್ಸಿತ್ತು, ಬಟ್ ಅವರ ಕಾರ್ಯ ಒತ್ತಡ ನಿಮಿತ್ತ ಅವರಿಗೆ ಬರಲಿಕ್ಕಾಗಲಿಲ್ಲ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವೆಲ್ಲ ನೋಡಿದಿರಿ, ಇದು 8ನೇ ಸರಣಿ. ಮೊದಲು ನಾನು ಮಾಡೋದು ಬಿಟ್ಟು ಮತ್ತು 7 ಮಂದಿ ಅಪ್ಪನ ಹಿರಿಯ ಶಿಷ್ಯರೇ ಮಾಡಿದ್ದಾರೆ. ಅದರಲ್ಲಿ ಕೆಲವರಂತೂ ಬಿಟ್ಟವರು, ಯಾವಾಗೋ ಪ್ರಾಕ್ಟೀಸ್ ಮಾಡಿಕೊಂಡು ಮಾಡಿದವರು. ಆದರೆ ಅವರ ಗುರುಗಳ ಎದುರು ಮಾಡಿದರೆ ಮಾಡೋದೇ ನಮ್ಮ ಭಾಗ್ಯ ಅಂತ ಹೇಳಿಕೊಂಡು ಮಾಡಿದ್ದಾರೆ. ನೀವೆಲ್ಲ ನೆನೆಸ್ಬೋದು, ಅರೆಮಂಡಿ ಇಲ್ಲ ಹಾಗೆ ಹೀಗೆ ಅಂತ. ಈ ಪ್ರಾಯದಲ್ಲಿ ಈ ಮನೆಯ ಎಲ್ಲ ಇದು ಇಟ್ಟುಕೊಂಡು ಸರಿಯಾಗಿ ಒಂದು ಪ್ರಾಕ್ಟೀಸ್ ಮಾಡುವುದೇ ಹೆಚ್ಚು. ಆ ಕಾಲದಲ್ಲಿ ಅವಳು ನಮ್ಮ ಮನೆಗೆ ಬರುವಾಗ
ನಮ್ಮ ಮನೆ ನಾನು ಹೇಳಿದ್ದೇನೆ ನಿಮ್ಗೆಲ್ರಿಗೆ ಅದೇ ಹೇಳೋದು, ಮೊದಲಿನ ಮಕ್ಕಳು ಎಲ್ಲರೂ ನನಗೆ ಸ್ಟೂಡೆಂಟ್ಸ್ ಅಂತ ಅನ್ನಿಸೋದೇ ಇಲ್ಲ, ನಮ್ಮ ಮನೆಯ ಮಕ್ಕಳಾಗೇ ಇದ್ದರು, ನಮ್ಮ ಮನೆಯಲ್ಲೇ ನಿಲ್ತಿದ್ರು. ಯಾವಾಗ ಮನೇಲಿ ನಿಲ್ಲೋದಂದ್ರೆ ಇಷ್ಟ ಅವರಿಗೆ, ಮನೆಗೆ ಹೋಗಿ ಹೇಳಿದರೆ ಅವ್ರು ಹೋಗೋದಿಲ್ಲ, ಅಷ್ಟು ಪ್ರೀತಿ. ನಮ್ಮ ಅಪ್ಪ ಆಗಲಿ ಅಮ್ಮ ಆಗಲಿ, ಅಮ್ಮ ಕೂಡ ಅಷ್ಟು ಚೆಂದ ಮಾಡಿ ನೋಡಿದ್ದಾರೆ. ಆಮೇಲೆ ಆ ರೀತಿ ಈಗ ಸಹ ಅದೇ ಪ್ರೀತಿ ಇಟ್ಟುಕೊಂಡಿದ್ದಾರೆ. ನಮಿತನಿಗೆ ಗಂಡನ ಪ್ರೋತ್ಸಾಹ ಇರುವ ಕಾರಣ ಇನ್ನೂ ಕಷ್ಟಪಟ್ಟು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಖಂಡಿತ ಒಳ್ಳೆಯ ಒಂದು ಕಲಾವಿದೆ ಆಗಲಿಕ್ಕೆ ಸಾಧ್ಯ ಉಂಟು. ಇನ್ನೊಂದು ಅವಳೊಂದು ಕೆಲವು ಮಕ್ಕಳಿಗೆ ಮಾತ್ರ ಮರ್ತು ಹೋಗಬಾರ್ದು ಅಂತ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ. ಏನೇ ಆಗಲಿ ದುಬೈಯಲ್ಲಿ ಅಬುದಾಬಿಯಲ್ಲಿ ಇರುವಾಗ ಸಹ ಹಾಗೆ, ನಾಳೆ ಏನಾದರೂ ಒಂದು ಕಾರ್ಯಕ್ರಮ ಉಂಟು ಅಂತ ಹೇಳಿದರೆ ಆಶೀರ್ವಾದ ಬೇಕು ಅಂತ ನನಗೂ ಮಾಸ್ಟ್ರಿಗೂ, ಸರ್ ಅಮ್ಮಕ್ಕ ಅಂತ ಕರೆಯೋದು, ನನ್ನ ಅಕ್ಕ ಅಂತ ಕರೀತಾಳೆ, ಆಶೀರ್ವಾದ ಮಾಡಿ ನಾಳೆ ನನಗೆ ಕಾರ್ಯಕ್ರಮ ಇದೆ ಅಂತ. ಒಂದೇ ಒಂದು ಕಾರ್ಯಕ್ರಮ ನಮ್ಮ ಆಶೀರ್ವಾದ ಮತ್ತೆ ತಗೊಳ್ಳದೆ ಮಾಡೋದಿಲ್ಲ ಅವಳು. ಸಂಗೀತ ಕಾರ್ಯಕ್ರಮ ಆಗಲಿ, ನೃತ್ಯ ಕಾರ್ಯಕ್ರಮ ಆಗಲಿ, ಅಷ್ಟು ಭಕ್ತಿ, ಗುರುಭಕ್ತಿ. ನಾನು ಇಷ್ಟು ಒಂದು ಇದು ಯಾರನ್ನೂ ನೋಡಲಿಲ್ಲ. ಏನಿದ್ರೆ ಸಹ ಒಂದು ನಮಗೆ ಒಂದು ಫೋನ್ ಮಾಡಿ ಮುಂದುವರಿಸ್ತಾಳೆ ಅವಳು. ಅವಳ ಈ ಒಂದು ನೃತ್ಯದ ಭವಿಷ್ಯದಲ್ಲಿ ಅವಳಿಗೆ ಉಜ್ವಲ ಒಂದು ಜೀವನವನ್ನು, ಸಾಂಸಾರಿಕ ಜೀವನದಲ್ಲಿಯೂ ಇದರಲ್ಲಿ ಕೂಡ ಉಜ್ವಲ ಭವಿಷ್ಯವನ್ನು ನಾನು ದೇವರ ಹತ್ರ ಬೇಡುತ್ತಾ ನನ್ನೆರಡು ಮಾತನ್ನು ಕೂಡ ನಿಲ್ಲಿಸ್ತಾ ಇದ್ದೇನೆ. ಮತ್ತೊಂದು ಮಕ್ಕಳಿಗೆ ಸೂಚನೆ ನೋಡಿ, ಇವತ್ತು ಕೂಡ ತುಂಬ ಕಡಿಮೆ ಇದ್ದಾರೆ, ನೋಡಬೇಕು ಅಂತ ಪ್ರತಿ ಸಲ ಹೇಳಿದರೂ ಸಹ ತುಂಬ ಕಡಿಮೆ ಇದ್ದಾರೆ. ನಾನೆನ್ಸ್ತೇನೆ ಮಳೆಯ ಕಾರಣದಿಂದ ಬರಲಿಲ್ವ ಎನ್ನ. ಮುಂದೆ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮಕ್ಕಿಂತ ಹಿರಿಯ ಕಲಾವಿದರ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳುತ್ತಾ, ಸಣ್ಣ ಮಗಳಾಗಿ ಹೇಳಿದ್ದಾರೆ ಅಭಿಜ್ಞಾ ಅಂತೇಳಿ, ಅವಳು ಜೂನಿಯರ್ ಮುಗಿಸಿದಾಳೆ. ಇಬ್ಬರು ಸಣ್ಣವಳು ಜಾಬಲ್ಲಿದ್ದಾಳೆ, ಅವಳ ಮಗಳು. ಅವಳಿಗೆ ಅಷ್ಟು ಇವರಷ್ಟು ಆಸಕ್ತಿ ಇಲ್ಲ, ಮುಂದೆ ಆಸಕ್ತಿ ಬರ್ತದೆ ಅನ್ನೋ. ದೊಡ್ಡವಳಿಗೆ ತುಂಬ ಆಸಕ್ತಿ, ತುಂಬ ಹೇಳಿದರೆ ನಾನು ವಿದ್ವತ್ ಮಾಡಬೇಕಮ್ಮ, ಅರಂಗೇಟ್ರ ಮಾಡಬೇಕಲ್ಲ, ಅಷ್ಟೊತ್ತಿಗೆ ಅವಳಿಗೆ ಜರ್ಮನಿಗೆ ಹೋಗುವ ಹಾಗೆ ಆಯಿತು. ಮಾಡ್ಬೋದು ಮುಂದೆ. ಏನೇ ಆಗಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಮತ್ತೆ ಬಂದು ನಮಗೆ ಪ್ರೋತ್ಸಾಹ ಕೊಡಿ, ಕಾರ್ಯಕ್ರಮ ವೀಕ್ಷಿಸಿ ಅಂತ ಕೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮುಂದಕ್ಕೆ ಅತಿಥಿಗಳನ್ನು ಗೌರವಿಸುವ ಸುಸಂದರ್ಭ. ಇಂದಿನ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುಮನಾ ಶರ್ಮಾ ಇವರಿಗೆ ಗುರುಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇಂದಿನ ಈ ನವತ್ಯುತ್ಸವ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನೃತ್ಯ ವಿದೂಷಿ ಶ್ರೀಮತಿ ನಮಿತಾ ಅನಂತ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗುರುಗಳ ಮನೆಗೆ ಹೋಗ್ತೇನೆ ಹೇಳುವಾಗ ನನ್ನ ಅಪ್ಪ ಇತಿಹಾಸ ತಜ್ಞರಾದ ಡಾಕ್ಟರ್ KG ವಸಂತ್ ಮಾಧವ್ ಅವರು ತಾವು ಬರೆದ ಬುಕ್ಕನ್ನು ಸಹ ಕೊಟ್ಟಿದ್ದಾರೆ, ಒಂದು ಇತಿಹಾಸದ ಬಗ್ಗೆ ಸರ್. ಅದು ಸಹ ನಿಮಗೆ ಅಂತ ಕೊಡ್ತಾ ಇದ್ದೇನೆ. ಇತಿಹಾಸ ಯಾನ ಅಂತ ಬರೆದದ್ದು. ಇತಿಹಾಸ ತಜ್ಞ ನನ್ನ ಅಪ್ಪ ಡಾಕ್ಟರ್ KG ವಸಂತ್ ಮಾಧವ್ ಅಂತ. ಅವರು ಮಾಸ್ಟ್ರಿಗೆ ಅಂತ ಅವರು ಮಾಸ್ಟ್ರಿಗೆ ಕೊಡಪ್ಪ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ ಇದನ್ನು. ನನಗೆ ಅವರ ಪ್ರೀತಿಯನ್ನು ಅಪ್ಪ ಹೇಳುವಾಗ ನನಗೆ ಅವರ ಮುಖದಲ್ಲಿ ಸಹ ಆ ಪ್ರೀತಿ ಎಣಿಸಿ ನಾನು ಅದನಿಗೆ ಕೊಡ್ತಾ ಇದ್ದೇನೆ. ನನ್ನ ಅಮ್ಮ ಸಹ ಅಷ್ಟೇ ತುಂಬ ನೆನಪಿಸ್ತಾ ಇರ್ತಾರೆ ಯಾವತ್ತು ಅಮ್ಮಕ್ಕನನ್ನು, ಸರನ್ನು, ನಮ್ಮ ಚಂದ್ರಶೇಖರ್ ನಾವ್ಡ್ರನ್ನು, ಅವರನ್ನೆಲ್ಲ ಎಣಿಸ್ತಾ ಇರ್ತಾರೆ ನನ್ನ ಅಮ್ಮ ಸಹ. ಸೊ ಎಲ್ಲ ಗುರುಗಳಿಗೆ ಸಹ ನಾನು ನಮಸ್ಕರಿಸ್ತೇನೆ. ಮತ್ತು ಇದೊಂದು ಸರ್ ನನ್ನ ಅಪ್ಪನ ಪರವಾಗಿ ಇನ್ನೊಂದು ಕೊಡ್ತಾ ಇದ್ದೇನೆ ಸರ್.
ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಸುಮನಾ ಶರ್ಮಾ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ನೃತ್ಯ ಸರಣಿ ಮಾಲಿಕೆ 8 ಇದರಲ್ಲಿ ನೃತ್ಯ ಪ್ರಸ್ತುತಿಯನ್ನು ನೀಡಿರುವಂತಹ ವಿದುಷಿ ಶ್ರೀಮತಿ ನಮಿತಾ ಅನಂತ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿದಂತಹ ಗುರುಗಳಾದ ಕರ್ನಾಟಕ ಕಲತಿಲಕ ನಾಟ್ಯಾಚಾರ್ಯ ಉಳ್ಳಾಲ್ ಮೋಹನ್ ಕುಮಾರ್ ಇವರನ್ನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆ ನಿರ್ದೇಶಕಿ ವಿದುಷಿ ಶ್ರೀಮತಿ ಕಲಾಶ್ರೀ ಪುರಸ್ಕೃತ ಗುರುಗಳಾದಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯ ಮುಂದೆ ಅಲಂಕರಿಸಿದ ಸರ್ವರನ್ನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ